ಗ್ಯಾಸ್ಟ್ರೋಎಂಟ್ರೊಲಾಜಿ ಅಂದರೆ ಏನು? ಡೈಜೆಸ್ಟಿವ್ ಸಿಸ್ಟಮ್ ರಿಲೇಟೆಡ್ ಏನಾದರೂ ರೋಗಗಳು ಇದ್ದರೆ ಇಲ್ಲ ಕನ್ನನಾಳದ ರಿಲೇಟೆಡ್ ಆಗಲಿ, ಹೊಟ್ಟೆ ರಿಲೇಟೆಡ್ ಆಗಲಿ, ಕರಳಿನ ರಿಲೇಟೆಡ್ ಆಗಲಿ, ಅಥವಾ ಪ್ಯಾನ್ಕ್ರಿಯಾಸು, ಸಣ್ಣ ಕರಳು, ದೊಡ್ಡ ಕರಳು, ಅಥವಾ ಲಿವರ್ ಸಂಬಂಧಪಟ್ಟ ಕಾಯಿಲೆಗಳು, ಏನೇ ಡೈಜೆಸ್ಟ್ ಸಿಸ್ಟಮ್ ರಿಲೇಟೆಡ್ ಏನೇ ಇಶ್ಯೂಸ್ ಇದ್ದರೆ ಅದನ್ನು ಡೀಲ್ ಮಾಡೋಕ್ಕೆ ಒಂದು ಸ್ಪೆಸಿಫಿಕ್ ಕೋರ್ಸ್ಗೆ ಗ್ಯಾಸ್ಟ್ರೋಎಂಟ್ರೊಲಾಜಿ ಅಂತ ಕರಿತೀವಿ ನಾವು. ಟೇಕ್ ಕೇರ್ ಆಫ್ ಯುವರ್ ಗಟ್ ಹೆಲ್ತ್ ಅಂತ ಹೇಳ್ತಾರೆ. ಸೊ ಇದು ಗಟ್ ಹೆಲ್ತ್ ಅಂದರೆ ಏನು ಸರ್, ಮತ್ತು ಇದು ಯಾಕೆ ಇಂಪಾರ್ಟೆಂಟ್? ಡೈಜೆಸ್ಟಿವ್ ಸಿಸ್ಟಮ್ಗೆ ನಾವು ಗಟ್ ಅಂತ ಕರಿತೀವಿ. ಇಟ್ಸ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ ಅದು ಗಟ್ ಚೆನ್ನಾಗಿದ್ರೆ ನಮ್ಮದು ಹೆಲ್ತ್ ಚೆನ್ನಾಗಿರುತ್ತೆ. ಹೆಲ್ತ್ ಚೆನ್ನಾಗಿದ್ರೆ ಹೆಲ್ತ್ ಇಸ್ ವೆಲ್ತ್ ಅಂತ ಕರಿತೀವಿ ನಾವು. ಗಟ್ನ ನಾವು ಸೆಕೆಂಡ್ ಬ್ರೈನ್ ಅಂತ ಹೇಳ್ತೀವಲ್ಲ ಸರ್, ಅದು ಯಾಕೆ? ಡಿಪ್ರೆಷನ್ ಆಗಲಿ, ಆಂಗ್ಸೈಟಿ ಆಗಲಿ, ನಿದ್ದೆ ಸಮಸ್ಯೆ ಆಗಲಿ, ಸ್ಟ್ರೆಸ್ ಆಗಲಿ, ಪ್ರತಿಯೊಂದೂ ಫಸ್ಟ್ ಎಫೆಕ್ಟ್ ಆಗುವಂಥದ್ದು ಗಟ್ ಮೇಲೆ. ವೆರಿ ಇಂಪಾರ್ಟೆಂಟ್ ಥಿಂಗ್ ನೆನ್ಪಿಟ್ಕೋಬೇಕಂದ್ರೆ ಪಾಮ್ ಆಯಿಲ್ ಯೂಸ್ ಮಾಡಬಾರ್ದು. ಸೆಕೆಂಡ್ ಥಿಂಗ್ ವನಸ್ಪತಿ ಅಂದರೆ ಡಾಲ್ಡಾ ಯೂಸ್ ಮಾಡಬಾರ್ದು. ಪನೀರ್ ಕೆಟ್ಟದಾ ಒಳ್ಳೇದಾ? ಬಟ್ ಇವಾಗ ಇತ್ತೀಚೆಗೆ ಏನಾಗ್ತಿದೆ ಅಂತಂದರೆ ದರ್ ಇಸ್ ಸಮಥಿಂಗ್ ಕಾಲ್ಡ್ ಆಸ್ ಅನಲಾಗ್ ಪನೀರ್ ಅಂತ. ಅಲ್ಟಿಮೇಟ್ಲಿ ಏನು ಹೇಳೋದಂದರೆ ಫಾಸ್ಟ್ ಫುಡ್ಸ್ ಡೆಫಿನೆಟ್ಲಿ ಅವಾಯ್ಡ್ ಮಾಡಬೇಕು. ಬಟ್ ಇಫ್ ಯು ಕ್ಯಾನ್ ಪ್ರಿಪೇರ್ ಇನ್ ಅ ಗುಡ್ ಹೈಜಿನಿಕ್ ಎನ್ವಿರಾನ್ಮೆಂಟ್ ವಿತ್ ಗುಡ್ ಆಯಿಲ್ ಆರ್ ವಿತ್ ವೀಟ್ ಬೇಸ್ಡ್ ಅಥವಾ ರಾಗಿ ಬೇಸ್ಡ್ ಇದ್ದರೆ ಯು ಕ್ಯಾನ್ ಕನ್ಸ್ಯೂಮ್. ಸಾಮಾನ್ಯವಾಗಿ ನಾನು ಪ್ರತಿ ಒ ಪಿ ಡಿಯಲ್ಲೂ ಆಲ್ಮೋಸ್ಟ್ ಅರೌಂಡ್ 30 to 40% ಜನ ಇದನ್ನು ಕೇಳೋದು. ವೀಟ್ ಅಂತಂದರೆ ವೀಟ್ ಹೀಟಾ, ವೀಟ್ ಇಂದ ಗ್ಯಾಸ್ಟ್ರೈಟಿಸ್ ಆಗುತ್ತಾ ಅಂತ ಕೇಳ್ತಾರೆ. ಬಟ್ ಏನಂದರೆ ವೀಟು ಕಂಪ್ಲೀಟ್ಲಿ ಇಟ್ಸ್ ಅ ವೆರಿ ಗುಡ್ ಫುಡ್ ಆ್ಯಕ್ಚುಲಿ. ಪ್ರೋಟೀನ್ ಪೌಡರಲ್ಲಿ ಇವಾಗ ಯಾವ ಪೌಡರ್ ನಾವು ಕನ್ಸ್ಯೂಮ್ ಮಾಡ್ಬೋದು? 70% ಆಫ್ ದಿ ಕಂಪನೀಸ್ ಏನು ಪ್ರೋಟೀನ್ ಪೌಡರ್ ಉತ್ಪತ್ತಿ ಮಾಡ್ತಾರೋ ದೋಸ್ ಆರ್ ಮಿಸ್ಲೀಡಿಂಗ್. ಅಂದರೆ ಎಷ್ಟು ಕ್ವಾಂಟಿಟಿ ಪ್ರೋಟೀನ್ ಅವ್ರು ಕ್ಲೇಮ್ ಮಾಡ್ತಾರೋ ಅಷ್ಟು ಇರೋದಿಲ್ಲ ಒಂದು. ಸೆಕೆಂಡ್, ದೇ ಹ್ಯಾವ್ ಆ್ಯಡೆಡ್ ಸಮ್ ಹೆವಿ ಮೆಟಲ್ಸ್ ವಿಚ್ ಇಸ್ ವೆರಿ ಹಾರ್ಮ್ಫುಲ್ ಟು ಲಿವರ್ಗೆ ಎಫೆಕ್ಟ್ ಆಗುವಂಥದ್ದಾಗಲಿ, ಡೈಜೆಸ್ಟ್ ಸಿಸ್ಟಮ್ಗೆ ಎಫೆಕ್ಟ್ ಆಗುವಂಥದ್ದಾಗಲಿ ಥಿಂಗ್ಸ್ ಇರ್ತವೆ. ಚೈಲ್ಡ್ಹುಡ್ ಒಬೆಸಿಟಿ ಹ್ಯಾಸ್ ಇನ್ಕ್ರೀಸ್ಡ್ ಅಲಾಟ್ ಇಂಡಿಯಾದಲ್ಲಿ. ಇವಾಗ ತುಂಬಾ ಕಾಮನ್ ಆಗಿಬಿಟ್ಟಿದೆ. ಸೊ ಚೈಲ್ಡ್ಹುಡ್ ಒಬೆಸಿಟಿ ಫೈನ್, ಚೆನ್ನಾಗಿ ತಿನ್ನಿಸ್ಬೇಕು, ಊಟ ಮಾಡಿಸ್ಬೇಕು, ಬೆಳೆಸಬೇಕು, ದರ್ ಇಸ್ ನೋ ಡೌಟ್ ಇನ್ ದ್ಯಾಟ್. ಬಟ್ ಅದರ ಜೊತೆಗೆ ಏನಾದರೂ ಒಬೆಸಿಟಿ ಅಂದರೆ ಸೆಂಟ್ರಲ್ ಒಬೆಸಿಟಿ, ಹೊಟ್ಟೆ ಬಜ್ಜು ಜಾಸ್ತಿ ಇದ್ದರೆ, ಅವರು ಏಜ್ ತಕ್ಕಂಗೆ, ಅವ್ರ ಹೈಟ್ ತಕ್ಕಂಗೆ ವೇಟ್ ಇರಬೇಕು. ಅದಕ್ಕಿಂತ ಏನಾದರೂ ತುಂಬ ಜಾಸ್ತಿ ಇತ್ತು ಅಂತಂದರೆ ಮುಂದೆ ಕಾಂಪ್ಲಿಕೇಶನ್ಸ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಮುಂದೆ ಕಾಂಪ್ಲಿಕೇಶನ್ಸ್ ಅಂದರೆ ಅರ್ಲಿ ಡಯಾಬಿಟಿಸ್ ಬರೋದಾಗಲಿ, ಫ್ಯಾಟಿ ಲಿವರ್ ಆಗಲಿ, ಡೈಜೆಸ್ಟಿವ್ ಸಿಸ್ಟಮ್ ಇಶ್ಯೂಸ್ ಆಗಲಿ, ಅಥವಾ ಕೆಲವೊಂದು ಅಡ್ವರ್ಸ್ ಹೆಲ್ತ್ ಕಂಡೀಷನ್ಸ್ ಆಗಲಿ, ಬೇರೆ ಲೈಕ್ ಪ್ಯಾನ್ಕ್ರಿಯಾಟಿಕ್ ಡಿಸಾರ್ಡರ್ಸ್ ಆಗಲಿ. ಯಾರೂ ವೇಟ್ ಲಾಸ್ಗೋಸ್ಕರ ಸೆಲ್ಫ್ ಮೆಡಿಕೇಟ್ ಮಾಡಬಾರ್ದು. ಅಡ್ವರ್ಟೈಸ್ಮೆಂಟ್ ನೋಡಿಕೊಂಡು ಯಾರ್ದೋ ಮಾತು ಕೇಳಿ ಏನೋ ಒಂದು ಮೆಡಿಸಿನ್ಸು, ಪ್ರೋಟೀನ್ ಪೌಡರು, ಆ ಪೌಡರ್ ಈ ಪೌಡರ್ ತೊಗೊಂಡು ಮುಂದೆ ಅದರ ಅಡ್ವರ್ಸ್ ಇವೆಂಟ್ಸ್ ಆಗಲಿ, ಲಿವರ್ ತೊಂದರೆ ಆಗೋದಾಗಲಿ, ಬೇರೆ ಇಶ್ಯೂಸ್ ಕಾಣಿಸೋ ಚಾನ್ಸಸ್ ಇರ್ತವೆ. ನಮಸ್ಕಾರ. ಯೋರ್ ಹೆಲ್ತ್ ಇಸ್ ಇನ್ ಯೋರ್ ಪ್ಲೇಟ್ ಅಂತ ಹೇಳ್ತಾರೆ. ಹಾಗಂದ್ರೆ ಏನು? ಅಂದರೆ ನೀವು ತಿನ್ನೋ ಊಟನೇ ನಿಮ್ಮ ಆರೋಗ್ಯದ ಸ್ಥಿತಿಯನ್ನು ಹೇಳುತ್ತೆ. ಹಾಗಂದ್ರೆ ನೀವು ತಿನ್ನೋ ಊಟ ನಿಮ್ಮ ಗಟ್ ಹೆಲ್ತ್ ಮೇಲೆ ಹೇಗೆ ಇಂಪ್ಯಾಕ್ಟ್ ಮಾಡುತ್ತೆ? ಇಂದಿನ ಲೈಫ್ ಸ್ಟೈಲ್, ಜಂಕ್ ಫುಡ್, ಕಾರ್ಬೋಹೈಡ್ರೇಟ್ಸ್ ತುಂಬಿರೋ ಊಟದಿಂದ ನಮ್ಮ ಆರೋಗ್ಯ ತಪ್ಪದಾರಿಯನ್ನು ಹಿಡಿದಿದೆ. ಇವೆಲ್ಲ ವಿಷಯಗಳ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ನಂಜಪ್ಪ ಆಸ್ಪತ್ರೆ ದಾವಣಗೆರೆಯ ಗ್ಯಾಸ್ಟ್ರೋಎಂಟ್ರೊಲಾಜಿಸ್ಟ್ ಡಾಕ್ಟರ್ ಶಿವರಾಜ್ ಅಫ್ಜಲ್ಪುರ್ಕರ್ ಸರ್. ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಥ್ಯಾಂಕ್ ಯು. ಸೊ ಡಾಕ್ಟ್ರೆ, ಮೊದಲನೇದಾಗಿ ಗ್ಯಾಸ್ಟ್ರೋಎಂಟ್ರೊಲಾಜಿ ಅಂದರೆ ಏನು? ಸಾಮಾನ್ಯ ಭಾಷೆಯಲ್ಲಿ ಇದೇನು? ಸೊ ಗ್ಯಾಸ್ಟ್ರೋಎಂಟ್ರೊಲಾಜಿ ಅನ್ನೋದು ಒಂದು ಸೂಪರ್ ಸ್ಪೆಷಾಲಿಟಿ. MBBS ಆದಮೇಲೆ MD ಮೆಡಿಸಿನ್ ಅಂತ ಒಂದು ಕೋರ್ಸ್ ಇರುತ್ತೆ, 3 years. ಆ 3 ವರ್ಷ ಕೋರ್ಸ್ ಆದಮೇಲೆ ಎಕ್ಸ್ಟ್ರಾ ಕೋರ್ಸ್ ಇದೆ ಒಂದು 3 years ಸ್ಪೆಸಿಫಿಕಲಿ ಫೋಕಸಿಂಗ್ ಆನ್ ದ ಡೈಜೆಸ್ಟಿವ್ ಸಿಸ್ಟಮ್ ಟ್ರ್ಯಾಕ್ಟಲ್ಲಿ. ಅಂದರೆ ಏನಾದರೂ GI ಸಿಸ್ಟಮ್ ಅಂದರೆ ಡೈಜೆಸ್ಟಿವ್ ಸಿಸ್ಟಮ್ ರಿಲೇಟೆಡ್ ಏನಾದರೂ ರೋಗಗಳು ಇದ್ದರೆ ಇಲ್ಲ ಕನ್ನನಾಳದ ರಿಲೇಟೆಡ್ ಆಗಲಿ, ಹೊಟ್ಟೆ ರಿಲೇಟೆಡ್ ಆಗಲಿ, ಕರಳಿನ ರಿಲೇಟೆಡ್ ಆಗಲಿ, ಅಥವಾ ಪ್ಯಾನ್ಕ್ರಿಯಾಸು, ಸಣ್ಣ ಕರಳು, ದೊಡ್ಡ ಕರಳು, ಅಥವಾ ಲಿವರ್ ಸಂಬಂಧಪಟ್ಟ ಕಾಯಿಲೆಗಳು, ಏನೇ ಡೈಜೆಸ್ಟ್ ಸಿಸ್ಟಮ್ ರಿಲೇಟೆಡ್ ಏನೇ ಇಶ್ಯೂಸ್ ಇದ್ದರೆ ಅದನ್ನು ಡೀಲ್ ಮಾಡೋಕ್ಕೆ ಒಂದು ಸ್ಪೆಸಿಫಿಕ್ ಕೋರ್ಸ್ಗೆ ಗ್ಯಾಸ್ಟ್ರೋಎಂಟ್ರೊಲಾಜಿ ಅಂತ ಕರಿತೀವಿ ನಾವು. ಸರ್, ನಾವು ಇವಾಗ ಸೋಷಿಯಲ್ ಮೀಡಿಯಾಲೆಲ್ಲನೂ ಈ ವರ್ಡನ್ನು ತುಂಬ ಫ್ರೀಕ್ವೆಂಟ್ಲಿ ಕೇಳ್ತೀವಿ. ಟೇಕ್ ಕೇರ್ ಆಫ್ ಯುವರ್ ಗಟ್ ಹೆಲ್ತ್ ಅಂತ ಹೇಳ್ತಾರೆ. ಸೊ ಇದು ಗಟ್ ಹೆಲ್ತ್ ಅಂದರೆ ಏನು ಸರ್, ಮತ್ತು ಇದು ಯಾಕೆ ಇಂಪಾರ್ಟೆಂಟು? ಸೊ ಗಟ್ ಅನ್ನೋದು ಒಂದು ಇಟ್ಸ್ ಅ ಶಾರ್ಟ್ ಫಾರ್ಮ್ ಫಾರ್ ದಿ ಡೈಜೆಸ್ಟಿವ್ ಸಿಸ್ಟಮ್ಗೆ. ಸೊ ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಸಿಸ್ಟಮ್ ಅಂತ ನಾವು ಮೆಡಿಕಲ್ ಟರ್ಮಲ್ಲಿ ಕರಿತೀವಿ. ವೆರಿ ಕಾಮನ್ ಟರ್ಮ್ ಅಂದರೆ ಡೈಜೆಸ್ಟಿವ್ ಸಿಸ್ಟಮ್. ಆ ಡೈಜೆಸ್ಟಿವ್ ಸಿಸ್ಟಮ್ಗೆ ಶಾರ್ಟ್ ಫಾರ್ಮಲ್ಲಿ ಗಟ್ ಅಂತ ಕರಿತೀವಿ. ಗಟ್ ಅಂದರೆ ಇಟ್ ಇನ್ವಾಲ್ವ್ಸ್ ರೈಟ್ ಫ್ರಮ್ ದ ಮೌತ್ ಇಟ್ಕೊಂಡು ಅನ್ನನಾಳ, ಹೊಟ್ಟೆ, ಸಣ್ಣ ಕರಳು, ದೊಡ್ಡ ಕರಳು, ಆಮೇಲೆ ಅದ್ರ ಸಂಬಂಧಪಟ್ಟ ಆರ್ಗನ್ಸ್ ಲೈಕ್ ಲಿವರ್ ಆಗಲಿ, ಪ್ಯಾನ್ಕ್ರಿಯಾಸ್ ಆಗಲಿ, ಸರ್ಟನ್ ಸ್ಮಾಲ್ ಆರ್ಗನ್ಸ್ ಆಗಲಿ, ಅದೇನು ಡೈಜೆಸ್ಟ್ ಸಿಸ್ಟಮ್ಗೆ ಸಂಬಂಧಪಟ್ಟ ಎಲ್ಲ ಆರ್ಗನ್ಸ್ಗೆ ನಾವು ಗಟ್ ಅಂತ ಕರಿತೀವಿ. ಸೊ ನಮ್ಮದು ಹೆಲ್ತ್ ವೆರಿ ಇಂಪಾರ್ಟೆಂಟ್. ಈಗ ಹೆಲ್ತ್ ಮೇಂಟೈನ್ ಆಗಬೇಕು ಅಂತಂದರೆ ನಮ್ಮ ಡೈಜೆಸ್ಟ್ ಸಿಸ್ಟಮ್ ಚೆನ್ನಾಗಿರಬೇಕು. ಸೊ ಇದು ಕಂಪ್ಲೀಟ್ ಡೈಜೆಸ್ಟಿವ್ ಸಿಸ್ಟಮ್ಗೆ ನಾವು ಗಟ್ ಅಂತ ಕರಿತೀವಿ. ಇಟ್ಸ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ ಅದು ಗಟ್ ಚೆನ್ನಾಗಿದ್ರೆ ನಮ್ಮದು ಹೆಲ್ತ್ ಚೆನ್ನಾಗಿರುತ್ತೆ. ಹೆಲ್ತ್ ಚೆನ್ನಾಗಿದ್ರೆ ಹೆಲ್ತ್ ಇಸ್ ವೆಲ್ತ್ ಅಂತ ಕರಿತೀವಿ ನಾವು. ಗಟ್ನ ನಾವು ಸೆಕೆಂಡ್ ಬ್ರೈನ್ ಅಂತ ಹೇಳ್ತೀವಲ್ಲ ಸರ್, ಅದು ಯಾಕೆ? ಈಗ ಬ್ರೈನ್ನಲ್ಲೇ ಹೇಗೆ ನರ್ವಸ್ ಸಿಸ್ಟಮ್ ಇರುತ್ತೆ ನೋಡಿ, ಅದೇ ಥರ ಗಟ್ಟಲ್ಲೂ ಸಹ ಸಿಕ್ಕಾಪಟ್ಟೆ ನರ್ವ್ಸ್ ಇರ್ತವೆ. ಆ ಕಂಪ್ಲೀಟ್ ಅದೇನು ನರ್ವ್ಸ್ ಇರ್ತವೆ ನೋಡಿ, ಅದಕ್ಕೆ ನಾವು ಎಂಟ್ರಿಕ್ ನರ್ವಸ್ ಸಿಸ್ಟಮ್ ಅಂತ ಕರಿತೀವಿ ನಾವು. ಈಗ ನಮ್ಮದು ಪ್ರತಿಯೊಂದು ಸಿಗ್ನಲ್ ಬ್ರೈನಿಂದನೇ ಬರೋದು. ನಾವೇನೇ ಊಟ ಮಾಡಬೇಕು ಅಂದರೆ, ಹಸಿವು ಆಯಿತು ಅಂದರೆ, ಹೊಟ್ಟೆ ಫುಲ್ ಆಯಿತು ಅಂತಂದರೆ, ಮೋಷನ್ ಹೋಗಬೇಕು ಅಂತಂದರೆ, ಅಥವಾ ಬೇರೆ ಏನಾದರೂ ನೋವು ಏನಾದರೂ ಆಗ್ತಿತ್ತು ಅಂದರೆ ಪ್ರತಿಯೊಂದು ಸಿಗ್ನಲ್ ಬರೋದು ಬ್ರೈನಿಂದಾನೆ.
ಸೊ ಅದು ಫಸ್ಟ್ ಎಫೆಕ್ಟ್ ಆಗೋದು ನಮ್ಮದು ಗಟ್ ಮೇಲೆ, ಅಂದರೆ ಡೈಜೆಸ್ಟ್ ಸಿಸ್ಟಮ್ ಮೇಲೆ. ಸೊ ಏನಾದರೂ ಚೇಂಜಸ್ ಏನಾದರೂ ಬಾಡಿಯಲ್ಲಿ ಆಯಿತು ಅಂತಂದರೆ, ಈವನ್ ಲೈಕ್ ಡಿಪ್ರೆಷನ್ ಆಗಲಿ, ಆ್ಯಂಗ್ಸೈಟಿ ಆಗಲಿ, ನಿದ್ದೆ ಸಮಸ್ಯೆ ಆಗಲಿ, ಸ್ಟ್ರೆಸ್ ಆಗಲಿ, ಪ್ರತಿಯೊಂದೂ ಫಸ್ಟ್ ಎಫೆಕ್ಟ್ ಆಗುವಂಥದ್ದು ಗಟ್ ಮೇಲೆ. ಸೊ ಆ ಗಟ್ನ, ಆ ನರಗಳು ಬ್ರೈನ್ಗೆ ಸಿಗ್ನಲ್ ಕೊಟ್ಬಿಟ್ಟು ಅದ್ರ ಮುಖಾಂತರ ಏನು ರೆಸ್ಪಾನ್ಸ್ ಬರುತ್ತೆ ಅದು ಡೈರೆಕ್ಟ್ಲಿ ಮತ್ತೆ ನರ್ವಸ್ ಸಿಸ್ಟಮ್ನಿಂದ ಮತ್ತೆ ನಮ್ಮ ಗಟ್ ಮೇಲೆ ಎಫೆಕ್ಟ್ ಆಗಿಬಿಟ್ಟು ಅದನ್ನು ಕೋಆರ್ಡಿನೇಷನ್ ಆಗುತ್ತೆ. ಕೆಲವೊಮ್ಮೆ ಕೆಲವೊಂದು ಥಿಂಗ್ಸ್ ಲೈಕ್ ಡೈಜೆಷನ್ ಆಗಲಿ, ಅಬ್ಸಾರ್ಪ್ಷನ್ ಆಗಲಿ, ಅಥವಾ ಡೈಜೆಷನ್ ಮಾಡಿರೋ ಫುಡ್ಸ್ನ ಬೇರೆ ಬೇರೆ ಕಡೆ ಡಿಸ್ಟ್ರಿಬ್ಯೂಟ್ ಮಾಡೋದಾಗಲಿ ಎಲ್ಲ ಗಟ್ಟೆ ಮಾಡುತ್ತೆ. ಕೆಲವೊಂದು ಥಿಂಗ್ಸ್ನ ಇಂಡಿಪೆಂಡೆಂಟ್ ಆಗೂ ಮಾಡುತ್ತೆ. ಅದಕ್ಕೋಸ್ಕರ ಗಟ್ನ ನಾವು ಸೆಕೆಂಡ್ ಬ್ರೈನ್ ಅಂತ ಕರಿತೀವಿ. ಸರ್, ಸೊ ನಾವು ಈಗ ಇಂಟರ್ನೆಟ್ ಅಲ್ಲಿ ತುಂಬಾ ಆರ್ಟಿಕಲ್ಸ್ ನಡೀತಾ ಇದೆ ದಟ್ ಕುಕಿಂಗ್ ಆಯಿಲ್ ಯಾವ್ದು ಯೂಸ್ ಮಾಡ್ತಿರೋದು ತುಂಬಾ ಇಂಪಾರ್ಟೆಂಟ್ ಅಂತ. ಈಗ ಮಾರ್ಕೆಟಿಂಗ್ ಮಾಡ್ಬೇಕಾದ್ರೆ ಮೇಡ್ ಯೂಸಿಂಗ್ ಪ್ಯೂರ್ ಕೋಕೋನಟ್ ಆಯಿಲ್ ಅಂತ ಇರುತ್ತೆ, ಪಾಮ್ ಆಯಿಲ್ ಯೂಸ್ ಮಾಡಬೇಡಿ, ಆ್ಯಂಡ್ ಸ್ಟ್ರೀಟ್ ಫುಡ್ ಎಲ್ಲ ಪಾಮ್ ಆಯಿಲ್ ಇರುತ್ತೆ, ಅದನ್ನ ಅವಾಯ್ಡ್ ಮಾಡಿ. ಸೊ ಆಯಿಲ್ ಬಗ್ಗೆ ತುಂಬಾ ಯಾವಾಗಲೂ ಡಿಸ್ಕಷನ್ ನಡೀತಾ ಇರುತ್ತೆ ಆ್ಯಂಡ್ ಆರ್ಗ್ಯುಮೆಂಟ್ಸ್ ನಡೀತಾ ಇರುತ್ತೆ. ಹಾಗಾಗಿ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನಾವು ಯಾವ ಆಯಿಲನ್ನು ಬಳಸಬೇಕು? ಸೊ ವೆರಿ ಗುಡ್ ಕ್ವಶನ್. ಸೊ ಆಯಿಲ್ ಅಂದರೆ ಒನ್ ವೆರಿ ಇಂಪಾರ್ಟೆಂಟ್ ಥಿಂಗ್ ನೆನ್ಪಿಟ್ಕೋಬೇಕಂದ್ರೆ, ಪಾಮ್ ಆಯಿಲ್ ಯೂಸ್ ಮಾಡಬಾರ್ದು, ಬಿಕಾಸ್ ಇಟ್ ಕಂಟೈನ್ಸ್ ವೆರಿ ಹೈ ಸ್ಯಾಚುರೇಟೆಡ್ ಫ್ಯಾಟ್ಸ್. ಸ್ಯಾಚುರೇಟೆಡ್ ಫ್ಯಾಟ್ಸ್ ಅಂದರೆ ಅದು ಹೋಗ್ಬಿಟ್ಟು ಲಿವರಲ್ಲಿ ಅಥವಾ ನಮ್ಮದು ಹಾರ್ಟಲ್ಲಿ ಹೋಗ್ಬಿಟ್ಟು ಬ್ಲಾಕ್ ಆಗೋದಾಗಲಿ, ಮುಂದೆ ತುಂಬ ಸಮಸ್ಯೆ ಆಗ್ತವೆ. ಸೆಕೆಂಡ್ ಥಿಂಗ್, ವನಸ್ಪತಿ ಅಂದರೆ ಡಾಲ್ಡಾ ಯೂಸ್ ಮಾಡಬಾರ್ದು. ವೆರಿ ಇಂಪಾರ್ಟೆಂಟ್ ಥಿಂಗ್ ಆಯಿಲ್ ಅಂತಂದರೆ ಡಿಫ್ರೆನ್ಸಿಯೇಷನ್ ಪಾಯಿಂಟ್ಸಲ್ಲಿ ಒಂದು ರಿಫೈನ್ಡ್ ಆಯಿಲ ಅಥವಾ ಕೋಲ್ಡ್ ಪ್ರೆಸ್ಡ್ ಆಯಿಲ. ಕೋಲ್ಡ್ ಪ್ರೆಸ್ ಅಂದರೆ ಗಾಣದೆಣ್ಣೆ. ಸೊ ರಿಫೈನ್ಡ್ ಆಯಿಲು ಮತ್ತು ಕೋಲ್ಡ್ ಪ್ರೆಸ್ ಆಯಿಲ್ದು ಡಿಫ್ರೆನ್ಸ್ ಗೊತ್ತಿರಬೇಕು. ಈಗ ಕೋಲ್ಡ್ ಪ್ರೆಸ್ಡ್ ಆಯಿಲ್ ಅಥವಾ ಗಾಣದೆಣ್ಣೆಯಲ್ಲಿ ನಾರ್ಮಲಿ ಸೀಡ್ಸ್ ಏನಿರ್ತವೆ ನೋಡಿ, ಲೈಕ್ ಶೇಂಗದ ಬೀಜ ಆಗಲಿ, ಸನ್ಫ್ಲವರ್ ಸೀಡ್ಸ್ ಆಗಲಿ, ಬೇರೆ ಯಾವುದೇ ಸೀಡ್ಸ್ನ ರೂಮ್ ಟೆಂಪ್ರೇಚರ್ಲಿ ಕ್ರಶ್ ಮಾಡಿಬಿಟ್ಟು ಅದನ್ನು ಆಯಿಲ್ ಪ್ರಿಪೇರ್ ಮಾಡ್ತಾರೆ. ಬಟ್ ರಿಫೈನ್ಡ್ ಆಯಿಲಲ್ಲಿ ವೆರಿ ಹೈ ಟೆಂಪ್ರೇಚರಲ್ಲಿ ಅದನ್ನು ಕ್ರಶ್ ಮಾಡಿಬಿಟ್ಟು ಅದನ್ನು ಪ್ಲಸ್ ಎಡಿಷ್ನಲಿ ಆರ್ಟಿಫಿಷಿಯಲ್ ಕಲರಿಂಗ್ ಏಜೆಂಟ್ಸ್ ಆಗಲಿ, ಫ್ಲೇವರ್ಸ್ ಆಗಲಿ ಆ್ಯಡ್ ಮಾಡಿಬಿಟ್ಟು ನಮ್ಮದು ನ್ಯೂಟ್ರಿಯೆಂಟ್ಸ್ ಏನು ಆಯಿಲಲ್ಲಿ ಇರಬೇಕು, ಲೈಕ್ ಮಿನರಲ್ಸ್ ಆಗಲಿ, ನ್ಯೂಟ್ರಿಯೆಂಟ್ಸ್ ಆಗಲಿ ಇರಬೇಕು, ಅದು ಕಂಪ್ಲೀಟ್ಲಿ ಕಟ್ ಡೌನ್ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ರಿಫೈನ್ಡ್ ಆಯಿಲ್ ಇಸ್ ನಾಟ್ ಗುಡ್ ಫಾರ್ ಹೆಲ್ತ್ ಅಂತ ಕರೀತಾರೆ. ಸೊ ಇನ್ ಜನರಲ್ ಆಗಿ ಹೇಳಬೇಕು ಅಂತಂದರೆ ಕೋಲ್ಡ್ ಪ್ರೆಸ್ಡ್ ಆಯಿಲ್ ಅಥವಾ ವುಡ್ ಪ್ರೆಸ್ಡ್ ಆಯಿಲ್, ಆರ್ ಅದೇನು ನಾವು ಸಾಮಾನ್ಯವಾಗಿ ಹೇಳ್ತೀವಲ್ಲ ನಾವು ಗಾಣದೆಣ್ಣೆ, ಇಟ್ಸ್ ವೆರಿ ಮಚ್ ಗುಡ್ ಫಾರ್ ಹೆಲ್ತ್. ಬಟ್ ಒಂದು ಡ್ರಾಬ್ಯಾಕ್ ಏನಂದರೆ, ಇದು ಗಾಣದೆಣ್ಣೆ ಅಥವಾ ಕೋಲ್ಡ್ ಪ್ರೆಸ್ಡ್ ಆಯಿಲ್ಗೆ ನಾವು ಏನಾದರೂ ತುಂಬ ಹೀಟ್ ಮಾಡಿದ್ರೆ ಅಥವಾ ರೀಹೀಟ್ ಮಾಡಿದ್ರೆ, ಡೀಪ್ ಫ್ರೈ ಮಾಡಿದ್ರೆ ಅದರದ್ದು ಅಂಶ ಹೋಗಿಬಿಡುತ್ತೆ. ಸೊ ಏನಾದರೂ ಡೀಪ್ ಫ್ರೈ ಮಾಡ್ತೀವಿ ಅಂತಂದರೆ ವಿ ಹ್ಯಾವ್ ಟು ಯೂಸ್ ರಿಫೈನ್ಡ್ ಆಯಿಲ್, ಅದರ್ವೈಸ್ ಕೋಲ್ಡ್ ಪ್ರೆಸ್ಡ್ ಆಯಿಲ್ ಇಸ್ ವೆರಿ ಬೆಟರ್. ಅದರಲ್ಲಿ ಕೋಲ್ಡ್ ಪ್ರೆಸ್ ಆಯಿಲ್ ವಿಚ್ ಇಸ್ ಯಾವ್ದು ಚೆನ್ನಾಗಿ ಅಂತಂದರೆ, ಫಸ್ಟ್ ಟಾಪ್ ಬಂದುಬಿಟ್ಟು ಆಲಿವ್ ಆಯಿಲ್. ಬಟ್ ಆಲಿವ್ ಆಯಿಲ್ ಎಲ್ಲರೂ ಕನ್ಸ್ಯೂಮ್ ಮಾಡೋಕ್ಕಾಗಲ್ಲ, ಇಟ್ಸ್ ವೆರಿ ಕಾಸ್ಟ್ಲಿ. ಸೊ ಅದರ್ ಆಯಿಲ್ಸ್ ಲೈಕ್ ಮಸ್ಟರ್ಡ್ ಆಯಿಲ್ಸ್ ಯೂಸ್ ಮಾಡ್ಬೋದು, ಕೊಕೊನಟ್ ಆಯಿಲ್ ಯೂಸ್ ಮಾಡ್ಬೋದು, ಸನ್ಫ್ಲವರ್ ಆಯಿಲ್ ಯೂಸ್ ಮಾಡ್ಬೋದು, ಸಾಫ್ಲವರ್ ಆಯಿಲ್ ಯೂಸ್ ಮಾಡ್ಬೋದು. ಬಟ್ ಸಮ್ ಎಕ್ಸ್ಪರ್ಟ್ಸ್ ಏನು ಹೇಳ್ತಾರೆ ಅಂದರೆ, ಕೆಲವೊಂದು ಆಯಿಲಲ್ಲಿ ಕೆಲವೊಂದು ವಿಟಮಿನ್ಸ್ ಆಗಲಿ, ಮಿನರಲ್ಸ್ ಆಗಲಿ ಜಾಸ್ತಿ ಇರ್ತವೆ, ಕೆಲವೊಂದರಲ್ಲಿ ಕಡಿಮೆ ಇರ್ತವೆ. ಸೊ ವಿ ಹ್ಯಾವ್ ಟು ಕೀಪ್ ಆನ್ ಚೇಂಜಿಂಗ್ ದ ಆಯಿಲ್. ಸೊ ಕೆಲವೊಮ್ಮೆ ಒನ್ ಮಂತ್ ಆರ್ 2 months ಯು ಹ್ಯಾವ್ ಟು ಯೂಸ್ ಸನ್ಫ್ಲವರ್ ಆಯಿಲ್ ಯೂಸ್ ಮಾಡಿ, ಆಮೇಲೆ ಸಾಫ್ಲವರ್ ಆಯಿಲ್ ಯೂಸ್ ಮಾಡಿ, ಕೊಕೊನಟ್ ಆಯಿಲ್ ಯೂಸ್ ಮಾಡಿ, ಮಸ್ಟರ್ಡ್ ಆಯಿಲ್ ಯೂಸ್ ಮಾಡಿ ನಡೆಯುತ್ತೆ. ವೆರಿ ಇಂಪಾರ್ಟೆಂಟ್, ಇದಕ್ಕಿಂತ ಇಂಪಾರ್ಟೆಂಟ್ ಅಂದರೆ ಎಷ್ಟು ಕ್ವಾಂಟಿಟಿ ಯೂಸ್ ಮಾಡ್ತೀರಾ ಅನ್ನೋದು. ಸೇ ಫಾರ್ ಎಕ್ಸಾಂಪಲ್ ಪರ್ ಪರ್ಸನ್ ಇನ್ ಜನರಲ್ ಕನ್ಸೆನ್ಸಸ್ ಏನಂದರೆ, ಒಬ್ಬ ಮನುಷ್ಯ ಒಂದು ತಿಂಗಳಿಗೆ 500 ml ಜಾಸ್ತಿ ಆಯಿಲ್ ಯೂಸ್ ಮಾಡಬಾರ್ದು. ಓಕೆ, ಫೈನಲ್ ವರ್ಡಿಕ್ಟ್ ಏನಂದರೆ, ಒಂದು ಕ್ವಾಂಟಿಟಿ, ಸೆಕೆಂಡ್ ಕ್ವಾಲಿಟಿಯಲ್ಲಿ ವುಡ್ ಪ್ರೆಸ್ಡ್ ಅಥವಾ ಕೋಲ್ಡ್ ಪ್ರೆಸ್ ಬೆಟರ್ ದೆನ್ ರಿಫೈನ್ಡ್ ಆಯಿಲ್. ಅದು ನಿಮಗೆ ರಿಪೀಟೆಡಾಗಿ ಚೇಂಜ್ ಮಾಡಿದ್ರೆ ಇನ್ನೂ ಉತ್ತಮ. ಬಟ್ ಡೀಪ್ ಫ್ರೈ ಮಾಡ್ತೀರಾ ಅಂತಂದರೆ ಡೆಫಿನೆಟ್ಲಿ ಡೀಪ್ ಫ್ರೈಡ್ ಫುಡ್ಸ್ ಯೂಶಲಿ ತಿನ್ನಬಾರ್ದು, ಬಟ್ ತಿನ್ನಲೇಬೇಕು ಅಂತಂದರೆ ಸೊ ರಿಫೈನ್ಡ್ ಆಯಿಲ್ ಸ್ಲೈಟ್ಲಿ ಬೆಟರ್ ದೆನ್ ದಿ ಕೋಲ್ಡ್ ಪ್ರೆಸ್ಡ್ ಆಯಿಲ್. ಸೊ ಸರ್, ನನಗೆ ಪನ್ನೀರ್ ತಿನ್ನೋದಂದ್ರೆ ತುಂಬ ಇಷ್ಟ. ಅದು ಇತ್ತೀಚಿಗೆ ನ್ಯೂಸ್ ಎಲ್ಲ ಅಡಲ್ಟ್ರೇಟೆಡ್ ಪನ್ನೀರ್ ಬಗ್ಗೆ ಎಲ್ಲ ನ್ಯೂಸ್ ಬಂದಿತ್ತು. ಸೊ ಪನ್ನೀರ್ ಕೆಟ್ಟದಾ ಒಳ್ಳೇದಾ? ಪನ್ನೀರ್ ಡೆಫಿನೆಟ್ಲಿ ಇಟ್ಸ್ ಅ ಗುಡ್ ಸೋರ್ಸ್ ಆಫ್ ಪ್ರೋಟೀನ್. ರಿಯಲ್ ಪನ್ನೀರ್ ತಿಂತಿದ್ರೆ ಅಂದರೆ ಇಟ್ ಹ್ಯಾಸ್ ಗಾಟ್ ವೆರಿ ಹೈ ಪ್ರೋಟೀನ್, ಇಟ್ ಹ್ಯಾಸ್ ಗಾಟ್ ವೆರಿ ಗುಡ್ ಅಮೌಂಟ್ ಆಫ್ ಮಿನರಲ್ಸ್, ಮ್ಯಾಗ್ನೀಷಿಯಮ್, ಕ್ಯಾಲ್ಶಿಯಮ್, ಜಿಂಕ್ ಎಲ್ಲ ಇದೆ, ವಿಟಮಿನ್ B12 ಇದೆ. ಬಟ್ ಇವಾಗ ಇತ್ತೀಚೆಗೆ ಏನಾಗ್ತಿದೆ ಅಂತಂದರೆ, ದರ್ ಇಸ್ ಸಮಥಿಂಗ್ ಕಾಲ್ಡ್ ಆಸ್ ಅನಲಾಗ್ ಪನ್ನೀರ್ ಅಂತ. ಅಂದರೆ ಅದಕ್ಕೇನು ಅಲೌಡೇ ಇದೆ ಅದು ಪನ್ನೀರ್, ಬಟ್ ಹೌ ದೇ ಮೇಕ್ ಇಟ್ ವಿ ಡೋಂಟ್ ನೋ. ಲೈಕ್ ಅನ್ಹೈಜಿನಿಕ್ಲಿ ಪ್ರಿಪೇರ್ಡ್ ಇರುತ್ತೆ ಒಂದು. ಸೆಕೆಂಡು, ಈ ಕೆಲವೊಮ್ಮೆ ಫೇಕ್ ಪನ್ನೀರ್ ಅಂತ ಬರುತ್ತೆ. ಫೇಕ್ ಪನ್ನೀರ್ ಅಂತಂದರೆ ದೇ ಮೇಕ್ ಪಾಮ್ ಆಯಿಲ್ ಯೂಸ್ ಮಾಡಿಬಿಟ್ಟು ಮಿಲ್ಕ್ ಪೌಡರು ಮತ್ತು ಸೋಯಾ ಈ ಥರ ಕಂಬೈನ್ ಮಾಡಿಬಿಟ್ಟು ಫೇಕ್ ಪನ್ನೀರ್ ಯೂಸ್ ಮಾಡ್ತಾರೆ. ಸೊ ದಟ್ ಈಸ್ ಅವೈಲೇಬಲ್ ಎಟ್ ವೆರಿ ಚೀಪ್ ರೇಟ್. ಸೊ ನೀವು ಲೋಕಲ್ ಸ್ಮಾಲ್ ಸ್ಟ್ರೀಟ್ ಫುಡ್ಸಲ್ಲಿ ಹೋಗಲಿ, ಸಣ್ಣ ರೆಸ್ಟೋರೆಂಟ್ಸಲ್ಲಿ ಹೋಗಲಿ, ತುಂಬ ಜಾಸ್ತಿ ಪನ್ನೀರ್ ಆಗ್ತಾರೆ. ದಟ್ ಈಸ್ ಬಿಕಾಸ್ ಇಟ್ಸ್ ನಾಟ್ ಎ ರಿಯಲ್ ಪನ್ನೀರ್, ಇಟ್ಸ್ ಅ ಫೇಕ್ ಪನ್ನೀರ್. ಸೊ ಅಲ್ಲಿ ಏನಾಗುತ್ತೆ ಅಂದರೆ, ಒಂದು ಹೈಜಿನಿಕ್ಲಿ ಪ್ರಿಪೇರ್ಡ್ ಇರಲ್ಲ, ಸೆಕೆಂಡ್ ನ್ಯೂಟ್ರಿಯೆಂಟ್ಸ್ ಎಷ್ಟು ಬೇಕೋ ಅಷ್ಟು ಇರಲ್ಲ, ಆ್ಯಂಡ್ ಪ್ರೋಟೀನ್ ಕಂಟೆಂಟು ಕಡಿಮೆ ಇರುತ್ತೆ. ಎಷ್ಟು ಪನ್ನೀರಲ್ಲಿ ಇರಬೇಕು ಅಷ್ಟು ಪ್ರೋಟೀನ್ ಕಂಟೆಂಟ್ ಇರೋದಿಲ್ಲ. ಸೊ ಇದಕ್ಕೋಸ್ಕರ ವೆನ್ ಯು ಬೈ ಪನ್ನೀರ್ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ರೆಪ್ಯೂಟೆಡ್ ಬ್ರ್ಯಾಂಡ್ಸಿಂದನೇ ಬೈ ಮಾಡಬೇಕು ಒಂದು, ಅಥವಾ ಪ್ರಿಪೇರ್ ಎಟ್ ಹೋಮ್ ನಾರ್ಮಲ್ ಮಿಲ್ಕಿಂದನೂ ಪನ್ನೀರ್ ಯೂಸ್ ಮಾಡ್ಬೋದು. ಬಟ್ ಡೆಫಿನೆಟ್ಲಿ ಪನ್ನೀರ್ ಇಸ್ ಅ ಗುಡ್ ಸೋರ್ಸ್ ಆಫ್ ಪ್ರೋಟೀನ್. ಸರ್, ಯಾವಾಗಿಂದ ರೆಫ್ರಿಜಿರೇಟರ್ ಯೂಸ್ ಮಾಡೋದು ಸ್ಟಾರ್ಟ್ ಮಾಡಿದ್ದೀವಿ, ಎಲ್ಲರೂ ಕಲಸಿಟ್ಟು 1-2-3 ಡೇಸ್ ಅದನ್ನ ಹಂಗೆ ಯೂಸ್ ಮಾಡ್ತಾರೆ. ಮತ್ತೆ ಡೀಪ್ ಫ್ರೋಸನ್ ಫುಡ್ಸ್ ಬೇಗ ಕುಕಿಂಗ್ ಆಗೋಗುತ್ತೆ ಅಂತ ಅದನ್ನ ಕನ್ಸ್ಯೂಮ್ ಮಾಡ್ತಾರೆ. ಡಾಕ್ಟರ್ಸ್ ಯಾವಾಗಲೂ ಇದ್ರ ಅಗೇನ್ಸ್ಟೇ ಅಡ್ವೈಸ್ ಮಾಡ್ತಾರೆ ದಟ್ ಇದನ್ನ ಯೂಸ್ ಮಾಡಬಾರ್ದು, ಪ್ರೊಸೆಸ್ ಫುಡ್ ತಿನ್ನಬಾರ್ದು ಅಂತ. ಯಾಕೆ ಸರ್? ನಾರ್ಮಲಿ ರೆಫ್ರಿಜಿರೇಟರ್ ಇಟ್ಕೊಳ್ಳೋದು ಮೇನ್ಲಿ ಟು
ಫುಡ್ನ ಬೇಗ ಕೆಡಬಾರ್ದು ಅಂಥೇಳಿ. ಲೈಕ್ ಸೇ ಫಾರ್ ಎಕ್ಸಾಂಪಲ್ ವೆಜಿಟೇಬಲ್ಸ್ ಫ್ರೆಶ್ನೆಸ್ ಮೇಂಟೈನ್ ಆಗಲಿ ಅಂಥೇಳಿ, ಅಥವಾ ಕೆಲವೊಂದು ಫುಡ್ ಐಟಮ್ಸ್ನ ನೀವು ಫ್ಯೂ ಅವರ್ಸ್ಗೋಸ್ಕರ ನೀವು ಪೋಸ್ಟ್ಪಾನ್ ಮಾಡ್ತೀರಾ, ಅಥವಾ ಮಿಲ್ಕ್ನ ಬೇಗ ಟೆಂಪ್ರೇಚರಿಂದ ಅದು ಬೇಗ ಕೆಡಬಾರ್ದು ಅಂತೇಳಿ ಫ್ರಿಜ್ನ ಯೂಸ್ ಮಾಡಬೇಕು, ರೆಫ್ರಿಜ್ರೇಟರ್ನ. ಬಟ್ ಇವಾಗ ಏನಾಗ್ತಿದೆ ಅಂದರೆ ಕೆಲವೊಂದು ಕಡೆ ಎಲ್ಲಿ ಕಂಪ್ಲೀಟಾಗಿ ಕಂಟಿನ್ಯೂಸ್ಲಿ ಪ್ರಿಪ್ರೇಷನ್ ಆಗಲಿ ಪ್ರೊಡಕ್ಷನ್ ಆಗಲಿ ಇರಲ್ವೋ, ಲೈಕ್ ಫಾರ್ ಎಕ್ಸಾಂಪಲ್ ಅನ್ಸೀಸನ್ಡ್ ಫ್ರೂಟ್ಸ್ ವೆಜಿಟೇಬಲ್ಸ್ ಆಗಲಿ ಅನ್ಸೀಸನ್ಡ್ ಮೆಟೀರಿಯಲ್ಸ್ ಏನಿರ್ತಾವೆ ನೋಡಿ, ಅದನ್ನ ಡೀಪ್ ಫ್ರೋಸನ್ ಆಗಿ ಸಿಗ್ತವೆ. ಸೊ ಆ ಥರ ಡೀಪ್ ಫ್ರೋಸನ್ ಇರೋದು ದಟ್ಸ್ ಫಸ್ಟ್ ಆಫ್ ಆಲ್ ಇಟ್ಸ್ ಆರ್ಟಿಫಿಷಿಯಲ್. ಸೆಕೆಂಡ್ ಥಿಂಗ್, ಅದು ಕ್ಯಾಲರೀಸ್ ಆಗಲಿ ನ್ಯೂಟ್ರಿಯೆಂಟ್ಸ್ ಆಗಲಿ ಕಂಪ್ಲೀಟ್ಲಿ ಹೋಗಿರುತ್ತೆ. ಮೂರನೇ ಥಿಂಗು, ಅದು ಪ್ರೊಸೆಸ್ಡ್ ಫುಡ್ ಏನಾದರೂ ಇತ್ತು, ಅದು ಡೀಪ್ ಫ್ರೋಸನ್ ಇತ್ತು ಅಂತಂದರೆ ಡೆಫಿನೆಟ್ಲಿ ಅದು ದೇಹಕ್ಕೆ ಹಾನಿಕಾರಕ. ಸೊ ರೆಫ್ರಿಜಿರೇಟರ್ನ ಮೇನ್ಲಿ ಫಾರ್ ಸ್ವಲ್ಪ ಫ್ರೆಶ್ನೆಸ್ ಮೇಂಟೈನ್ ಮಾಡೋಕ್ಕೆ ಯೂಸ್ ಮಾಡಬೇಕೇ ವಿನಃ ಅದನ್ನು ಡೀಪ್ ಫ್ರೋಸನ್ ಮಾಡಿಬಿಟ್ಟು ಇರೋ ಕ್ವಾಂಟಿಟಿನ ಅಂದರೆ ಇರೋ ನ್ಯೂಟ್ರಿಯೆಂಟ್ಸ್ನ ಹಾಳು ಮಾಡೋಕ್ಕೆ ಯೂಸ್ ಮಾಡಬಾರ್ದು. ಆ್ಯಂಡ್ ಸರ್, ನೀವು ಫುಡ್ ಬಗ್ಗೆ ಹೇಳಿದೆ ದಟ್ ಪಾಮ್ ಆಯಿಲ್ ಯೂಸ್ ಮಾಡ್ತಾರೆ, ಅದು ಒಳ್ಳೇದಲ್ಲ ಅಂತ. ಸೊ ಸಿಮಿಲರ್ಲಿ ಈಗ ಫಾಸ್ಟ್ ಫುಡ್ ಇದೆ ಅಲ್ಲ, ಅದನ್ನ ಕ್ಲೀನ್ ಎನ್ವೈರ್ಮೆಂಟಲ್ಲಿ ಪ್ರಿಪೇರ್ ಮಾಡಲ್ಲ. ಹಾಗಂದ್ರೆ ಈಗ ಅದೇ ಫಾಸ್ಟ್ ಫುಡ್ನ ಕ್ಲೀನ್ ಎನ್ವೈರ್ಮೆಂಟಲ್ಲಿ ಗುಡ್ ಕುಕ್ಕಿಂಗ್ ಆಯಿಲಲ್ಲಿ ಅಕಸ್ಮಾತ್ ರೆಸ್ಟೋರೆಂಟ್ಸಲ್ಲಿ ಪ್ರಿಪೇರ್ ಮಾಡಿದ್ರೆ ಅದನ್ನು ಎಷ್ಟು ಫ್ರೀಕ್ವೆಂಟ್ಲಿ ಕನ್ಸ್ಯೂಮ್ ಮಾಡ್ಬೋದು? ಫಸ್ಟ್ ಆಫ್ ಆಲ್ ಫಾಸ್ಟ್ ಫುಡ್ಸ್ ಅನ್ನೋದು ಬೇಸಿಕಲಿ ಇದು ಇಟ್ಸ್ ನಾಟ್ ಅನ್ ಇಂಡಿಯನ್ ಕಲ್ಚರ್ ಎಟ್ ಆಲ್. ಇಟ್ಸ್ ಆಲ್ ವೆಸ್ಟರ್ನೈಸ್ಡ್ ಕಲ್ಚರ್. ಬೇಸಿಕಲಿ ಅದು ಮಾಡೋದು ಹೆಂಗೆ ಅಂತ ವಿಧಾನ ನೀವು ನೋಡಿದ್ರೆ, ಒಂದು ಇಟ್ ಕಂಟೈನ್ಸ್ ಹೈ ಶುಗರ್, ಮೇನ್ಲಿ ಮೈದಾ ಹಿಟ್ಟಿನ ಐಟಮ್ಸಿಂದನೇ ಇರುತ್ತೆ ಒಂದು. ಸೆಕೆಂಡ್, ಪಾಮ್ ಆಯಿಲ್. ಮೂರನೇದು ರಿಪೀಟೆಡ್ ಆಗಿ ರೀಹೀಟ್ ಮಾಡಿರ್ತಾರೆ. ಲೈಕ್ ನೀವೇನೋ ಸಮೋಸ ಬಜ್ಜಿ ಪಾನಿಪುರಿನೇ ತೊಗೊಳ್ತಾರೆ, ಸೇಮ್ ಆಯಿಲಲ್ಲಿ ಅದು ಕರ್ರಗಾಗಿರುತ್ತೆ, ಅಲ್ಲಿವರೆಗೂ ಹೀಟ್ ಮಾಡಿರ್ತಾರೆ. ಸೊ ಕಂಪ್ಲೀಟ್ಲಿ ಅದು ಫ್ಯಾಟಿ ಆಸಿಡ್ಸ್ ಏನಿರ್ತವೆ ನೋಡಿ, ಸ್ಯಾಚುರೇಟೆಡ್ ಫ್ಯಾಟಿಂದ ಟ್ರಾನ್ಸ್ ಫ್ಯಾಟಿ ಆಸಿಡ್ಸ್ ಅಂತ ಕನ್ವರ್ಟ್ ಆಗುತ್ತೆ. ಆ ಟ್ರಾನ್ಸ್ ಫ್ಯಾಟಿ ಆಸಿಡ್ಸ್ ಇಸ್ ವೆರಿ ಡೇಂಜರಸ್ ಫಾರ್ ಹಾರ್ಟ್ ಆ್ಯಂಡ್ ಲಿವರ್ ಆಲ್ಸೋ. ಸೊ ಫಾಸ್ಟ್ ಫುಡ್ಸ್ ಪರ್ಸೆ ನೀವೇನಾದರೂ ಫ್ರೆಶ್ ಕುಕ್ಕಿಂಗ್ ಆಯಿಲಲ್ಲಿ ಮಾಡ್ತೀರಾ ಅಥವಾ ಹೋಲ್ ವೀಟ್ ಬೇಸ್ಡ್ ರಾಗಿ ಬೇಸ್ಡ್ ಏನಾದರೂ ಮಾಡ್ತೀರಾ ಅಂತಂದರೆ ಡೆಫಿನೆಟ್ಲಿ ಯು ಕ್ಯಾನ್ ಕನ್ಸ್ಯೂಮ್ ಇಟ್ ರೆಗ್ಯುಲರ್ಲಿ. ಬಟ್ ಇಫ್ ಇಟ್ ಈಸ್ ಮೇಡ್ ಆಫ್ ಮೈದಾ, ಇಫ್ ಇಟ್ ಈಸ್ ಮೇಡ್ ಆಫ್ ಪಾಮ್ ಆಯಿಲ್ ಅಥವಾ ಎಕ್ಸಸ್ ಶುಗರ್ ಆಗಲಿ, ಸೋಡಿಯಂ ಕಂಟೆಂಟ್ ಜಾಸ್ತಿ ಇರುತ್ತೆ. ಸೊ ಆ ಥರ ತಿಂದರೆ ನಮ್ಮದು ಗಟ್ಟಲ್ಲಿ ಮೈಕ್ರೋಬ್ಯಾಟ್ ಅಂತ ಇರುತ್ತೆ, ಅಂದರೆ ಗುಡ್ ಬ್ಯಾಕ್ಟೀರಿಯಾ ಬ್ಯಾಡ್ ಬ್ಯಾಕ್ಟೀರಿಯಾ ಅಂತ ಇರುತ್ತೆ. ಸೊ ಅದು ಬ್ಯಾಡ್ ಬ್ಯಾಕ್ಟೀರಿಯಾ ಜಾಸ್ತಿ ಆಗುತ್ತೆ, ಗುಡ್ ಬ್ಯಾಕ್ಟೀರಿಯಾ ಅಮೌಂಟ್ ಕಮ್ಮಿ ಆಗುತ್ತೆ. ಸೊ ಇಮ್ಯುನಿಟಿ ಕಮ್ಮಿ ಆಗುತ್ತೆ, ನಮ್ಮ ನ್ಯೂಟ್ರಿಯೆಂಟ್ಸ್ನ ಅಮೌಂಟ್ ಕ್ವಾಂಟಿಟಿ ಏನು ನ್ಯೂಟ್ರಿಯೆಂಟ್ಸ್ ಹೋಗಬೇಕು ಅದು ಹೋಗಲ್ಲ. ಸೊ ಈ ಥರದಿಂದ ಮತ್ತೆ ಡೈಜೆಷನ್ ಸಿಸ್ಟಮ್ ಪ್ರಾಬ್ಲಮ್ಸ್ ಆಗುತ್ತೆ. ಸೊ ಅಲ್ಟಿಮೇಟ್ಲಿ ಏನು ಹೇಳೋದಂದರೆ ಫಾಸ್ಟ್ ಫುಡ್ಸ್ ಡೆಫಿನೆಟ್ಲಿ ಅವಾಯ್ಡ್ ಮಾಡಬೇಕು. ಬಟ್ ಇಫ್ ಯು ಕ್ಯಾನ್ ಪ್ರಿಪೇರ್ ಇನ್ ಅ ಗುಡ್ ಹೈಜಿನಿಕ್ ಎನ್ವಿರಾನ್ಮೆಂಟ್ ವಿತ್ ಗುಡ್ ಆಯಿಲ್ ಆರ್ ವಿತ್ ವೀಟ್ ಬೇಸ್ಡ್ ಅಥವಾ ರಾಗಿ ಬೇಸ್ಡ್ ಇದ್ದರೆ ಯು ಕ್ಯಾನ್ ಕನ್ಸ್ಯೂಮ್. ಸರ್, ವೀಟಲ್ಲಿ ಗ್ಲೂಟಿನ್ ಅಂತ ಇರುತ್ತೆ. ಸೊ ಹಾಗಾಗಿ ಯಾರು ಗ್ಲೂಟಿನ್ ಫ್ರೀ ಡಯಟ್ ಮಾಡಬೇಕು, ವೀಟ್ ಕನ್ಸ್ಯೂಮ್ ಮಾಡುವ ಅಂತ ಹೇಳ್ತಾರೆ. ಬಟ್ ನಮ್ಮ ಇಂಡಿಯಾಲಿ ವೀಟ್ ಬೇಸ್ಡ್ ಚಪಾತಿ ಇರಲಿ, ಅದು ನಮ್ಮ ಸ್ಟೇಪಲ್ ಡಯಟ್, ನಮ್ಮ ಫುಡ್ಡಲ್ಲಿ ಇನ್ಕ್ಲೂಡೆಡ್ ಆಗಿರುತ್ತೆ. ಹಾಗಾಗಿ ಇದೇನು ವೀಟ್ ಇದೆಯಲ್ಲ, ಅದರಿಂದ ನಮ್ಮ ಬಾಡಿಯಲ್ಲಿ ಹೀಟ್ ಪ್ರೊಡ್ಯೂಸ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಇದ್ರ ಬಗ್ಗೆ ಆಸ್ ಅ ಗ್ಯಾಸ್ಟ್ರೋಎಂಟರಾಲಜಿಸ್ಟ್ ನಿಮ್ಮ ಒಪಿನಿಯನ್? ವೆರಿ ಗುಡ್ ಕ್ವಶನ್. ಸಾಮಾನ್ಯವಾಗಿ ನಾನು ಪ್ರತಿ ಒ ಪಿ ಡಿಯಲ್ಲೂ ಆಲ್ಮೋಸ್ಟ್ ಅರೌಂಡ್ 30 to 40% ಜನ ಇದನ್ನು ಕೇಳೋದು. ವೀಟ್ ಅಂತಂದರೆ ವೀಟ್ ಹೀಟಾ, ವೀಟ್ ಇಂದ ಗ್ಯಾಸ್ಟ್ರೈಟಿಸ್ ಆಗುತ್ತಾ ಅಂತ ಕೇಳ್ತಾರೆ. ಬಟ್ ಏನಂದರೆ ವೀಟು ಕಂಪ್ಲೀಟ್ಲಿ ಇಟ್ಸ್ ಅ ವೆರಿ ಗುಡ್ ಫುಡ್. ಆ್ಯಕ್ಚುಲಿ ಇಂಡಿಯನ್ಸಲ್ಲಿ ವೀಟ್ ಇಂಟಾಲರೆನ್ಸ್ ಅಥವಾ ವೀಟಿಂದ ಅಲರ್ಜಿ ಆಗೋದಾಗಲಿ, ವೀಟಿಂದ ಕೆಲವೊಂದು ಸಿಂಪ್ಟಮ್ಸ್ ಬರ್ತವೆ, ಲೈಕ್ ಲೂಸ್ ಮೋಷನ್ ಆಗಲಿ ಗ್ಯಾಸ್ಟ್ರೈಟಿಸ್ ಆಗಲಿ ಆಗೋ ಚಾನ್ಸಸ್ ಇರ್ತವೆ. ಬಟ್ ಇಟ್ ಈಸ್ ಓನ್ಲಿ ಇನ್ 5 to 10% ಆಫ್ ದ ಪಾಪ್ಯುಲೇಷನ್. ಅದರಲ್ಲಿ ಒಂದು ಗ್ಲೂಟೆನ್ ಅಂತ ಒಂದು ನೀವು ಹೇಳ್ದಂಗೆ ಒಂದು ಕಂಟೆಂಟ್ ಇರುತ್ತೆ. ಆ ಗ್ಲೂಟೆನಿಂದ ಅದು ಇಂಟೆಸ್ಟೈನಿಗೆ ಹೋಗ್ಬಿಟ್ಟು ಮ್ಯೂಕೋಸ ಡ್ಯಾಮೇಜ್ ಮಾಡಿಬಿಟ್ಟು ಅಬ್ಸಾರ್ಪ್ಷನ್ಗೆ ಎಫೆಕ್ಟ್ ಆಗುತ್ತೆ. ಬಟ್ ಓವರ್ ಆಲ್ ಇನ್ ಇಂಡಿಯಾ ಅದು 1% ಪಾಪ್ಯುಲೇಷನ್ಗಳಿಷ್ಟೇ ಎಫೆಕ್ಟ್ ಆಗುತ್ತೆ. ಸೊ ಮೇನ್ಲಿ ಇಟ್ಸ್ ಕಾಮನ್ಲಿ ಸೀನ್ ಇನ್ ನಾರ್ತ್ ಇಂಡಿಯಾ. ನಮ್ಮ ಸೌತ್ ಇಂಡಿಯಾಲಂತೂ ಸೀಲಿಯಾಕ್ ಡಿಸೀಸ್ ವೆರಿ ಲೆಸ್ ಕಾಮನ್. ಸೊ ಈ ಮಿಸ್ಕನ್ಸೆಪ್ಷನ್ ಜನರು ತೆಗೆದಾಕಬೇಕು. ಲೈಕ್ ವೀಟ್ ತಿಂದರೆ ಹೀಟು, ವೀಟ್ ತಿಂದರೆ ಇಂಡೈಜೆಷನ್ ಆಗುತ್ತೆ ಅಂತ. ನಿಮ್ಗೆ ಏನಾದರೂ ಇಂಟಾಲರೆನ್ಸ್ ಇತ್ತು ಅಂದರೆ, ವೀಟ್ ತಿಂದರೆ ಏನಾದರೂ ಸಿಂಪ್ಟಮ್ಸ್ ಇತ್ತು ಅಂದರೆ ಮಾತ್ರ ವೀಟ್ನ ಅವಾಯ್ಡ್ ಮಾಡಬೇಕು. ಅದರ್ವೈಸ್ ವೀಟ್ ಈಸ್ ಅ ಗುಡ್ ಸೋರ್ಸ್ ಆಫ್ carbohydrate, good source of protein and has got good amount of fiber. So wheat is definitely good for health. Adu heat to cold or any concept I don't agree. ಸೊ ಸರ್, ಈಗ ನಾನು ಜಿಮ್ ಹೋಗ್ತೀನಿ. ಸೊ ಜಿಮ್ ಹೋದಾಗೆ ಅವರು ಪ್ರೋಟೀನ್ ಪೌಡರ್ ತೊಗೊಳ್ಬೇಕು ಅಂತ ಏನು ಸಜೆಸ್ಟ್ ಮಾಡ್ತಾರೆ. ಎಷ್ಟೆಲ್ಲ ಕಂಪ್ನೀಸ್ ಅದ್ರ ಬಗ್ಗೆ ಪ್ರಚಾರ ಮಾಡುತ್ತೆ. ಆ್ಯಂಡ್ ಪ್ರೋಟೀನ್ ಪೌಡರಲ್ಲಿ ಇವಾಗ ಯಾವ ಪೌಡರ್ ನಾವು ಕನ್ಸ್ಯೂಮ್ ಮಾಡ್ಬೋದು, ಮಾಡದೇ ಇರ್ಬೋದು, ಅದ್ರ ಬಗ್ಗೆ ತುಂಬ ಲೈಕ್ ಕನ್ಫ್ಯೂಷನ್ ಇರುತ್ತೆ. ದಟ್ ಅದರಿಂದ ನಮಗೆ ಹೆಲ್ತಿಗೆ ಏನಾದ್ರು ಅಡ್ವರ್ಸ್ ಇಂಪ್ಯಾಕ್ಟ್ ಆದರೆ ಹೇಗೆ ಅಂತ. ಸೊ ಪ್ರೋಟೀನ್ ಪೌಡರ್ ಬಗ್ಗೆ ನಿಮ್ಗೆ ರೆಕಮೆಂಡ್ ಯಾರು ಮಾಡಿದ್ದು ಪ್ರೋಟೀನ್ ಪೌಡರ್? ಸರ್, ಟ್ರೈನರ್ ಇಟ್ ಸೆಲ್ಫ್ ರೆಕಮೆಂಡ್ ಮಾಡ್ತಾರೆ ದಟ್ ಜಿಮ್ ಮಾಡ್ಕೊಂತ ಪ್ರೋಟೀನ್ ಪೌಡರ್ ಕನ್ಸ್ಯೂಮ್ ಮಾಡಬೇಕು ಅಂತ. ಸಿ ಐ ವಿಲ್ ಟೆಲ್ ಯು, ಇಂಡಿಯಾದಲ್ಲಿ ಅರೌಂಡ್ ಹಂಡ್ರೆಡ್ಸ್ ಆಫ್ ಕಂಪ್ನೀಸ್ ಇದಾವೆ ಪ್ರೋಟೀನ್ ಪೌಡರ್ದು. ಐ ಆಮ್ ಲೀವ್ ಅಬೌಟ್ ಇಂಟರ್ನ್ಯಾಷನಲ್ ಕಂಪ್ನೀಸ್ ಬಿಟ್ಟು ಇಂಡಿಯನ್ ಕಂಪ್ನೀಸ್ ಮೋರ್ ದನ್ ಹಂಡ್ರೆಡ್ಸ್ ಇದಾವೆ. ರೀಸೆಂಟ್ಲಿ ಒಂದು ಮೆಡಿಸಿನ್ ಜರ್ನಲ್ ಒಂದು ಆರ್ಟಿಕಲ್ ಪಬ್ಲಿಷ್ ಆಗಿತ್ತು, ಒಂದು ರಿಸರ್ಚ್ ಆರ್ಟಿಕಲ್, ವೇರ್ 70% ಆಫ್ ದಿ ಕಂಪನೀಸ್ ಏನು ಪ್ರೋಟೀನ್ ಪೌಡರ್ ಉತ್ಪತ್ತಿ ಮಾಡ್ತಾವೆ, ದೋಸ್ ಆರ್ ಮಿಸ್ಲೀಡಿಂಗ್. ಅಂದರೆ ಎಷ್ಟು ಕ್ವಾಂಟಿಟಿ ಪ್ರೋಟೀನ್ ಅವ್ರು ಕ್ಲೇಮ್ ಮಾಡ್ತಾರೋ ಅಷ್ಟಿರೋದಿಲ್ಲ ಒಂದು. ಸೆಕೆಂಡ್, ದೇ ಹ್ಯಾವ್ ಆ್ಯಡೆಡ್ ಸಮ್ ಹೆವಿ ಮೆಟಲ್ಸ್ ವಿಚ್ ಇಸ್ ವೆರಿ ಹಾರ್ಮ್ಫುಲ್ ಟು ಲಿವರ್ಗೆ ಎಫೆಕ್ಟ್ ಆಗುವಂಥದ್ದಾಗಲಿ, ಡೈಜೆಸ್ಟ್ ಸಿಸ್ಟಮ್ಗೆ ಎಫೆಕ್ಟ್ ಆಗುವಂಥದ್ದಾಗಲಿ ಥಿಂಗ್ಸ್ ಇರ್ತವೆ.
ಆಮೇಲೆ ಕೆಲವೊಂದು ಕಂಟೆಂಟ್ಸ್ ಲೈಕ್ ಅಮಿನೋ ಆಸಿಡ್ಸ್ ಆಗಲಿ ಕೆಲವೊಂದು ಕಂಟೆಂಟ್ಸ್ ಏನಿರ್ತವೆ ದಟ್ ಈಸ್ ಟೋಟಲಿ ಮಿಸ್ಲೀಡಿಂಗ್. ಅದು ಬಿಟ್ಟು ಸಹ 14% ಆಫ್ ದಿಸ್ ಪ್ರೋಟೀನ್ ಬ್ರ್ಯಾಂಡ್ಸ್ ಏನಿದಾವೆ ನೋಡಿ, ಇಟ್ಸ್ ಪ್ರೂವನ್, ಲೈಕ್ ಇಟ್ಸ್ ಪಬ್ಲಿಷ್ಡ್ ಆಲ್ಸೋ. 14% ಆಫ್ ದ ಬ್ರ್ಯಾಂಡ್ಸ್ ದೇ ಕಂಟೈನ್ ಹಾರ್ಮ್ಫುಲ್ ಟಾಕ್ಸಿನ್ಸ್ ಲೈಕ್ ಅಫ್ಲಾಟಾಕ್ಸಿನ್ಸ್ ಆಗಲಿ, ಕ್ಯಾನ್ಸರ್ ಪ್ರೊಡ್ಯೂಸಿಂಗ್ ಟಾಕ್ಸಿನ್ಸ್ ಆಗಲಿ, ಲಿವರ್ಗೆ ಎಫೆಕ್ಟ್ ಆಗುವಂಥ ಹೆಪಟೋಟಾಕ್ಸಿನ್ಸ್ ಆಗಲಿ ಇರ್ತವೆ. ಸೊ ದಟ್ ವಿಲ್ ಡೆಫಿನೆಟ್ಲಿ ಎಫೆಕ್ಟ್ ಯುವರ್ ಹೆಲ್ತ್. ಪ್ರೋಟೀನ್ಸ್ ಏನಾದರೂ ನೀವು ತಿನ್ನಬೇಕು ಅಂತಂದರೆ ಯು ಶುಡ್ ಬಿ ಲೈಕ್ ಅಪ್ರೂವ್ಡ್ ಫ್ರಮ್ ಎ ಪರ್ಟಿಕ್ಯುಲರ್ ಸೊಸೈಟಿ ಬಾಡಿ, ಅಥವಾ ನಿಮ್ಗೆ ಏನಾದರೂ ಸ್ಪೆಸಿಫಿಕ್ ಆಗಿ ಇಂಡಿಕೇಶನ್ ಇತ್ತು ಅಂತಂದರೆ, ಲೈಕ್ ಏನಾದರೂ ಲಿವರ್ ಪ್ರಾಬ್ಲಮ್ ಇತ್ತು, ಡಯಾಬಿಟಿಸ್ ಇತ್ತು, ಮಸಲ್ ಮಾಸ್ ಏನಾದರೂ ಗ್ರೋ ಮಾಡಬೇಕಿತ್ತು, ಅಥವಾ ಕೆಲವೊಂದು ಕಂಡೀಷನ್ಸ್ ಇತ್ತು, ನಿಮ್ಗೆ ಬೇಕು ಅಂತಂದರೆ ಯು ಹ್ಯಾವ್ ಟು ಕನ್ಸಲ್ಟ್ ಯುವರ್ ಡಾಕ್ಟರ್ ಆ್ಯಂಡ್ ಟೇಕ್ ಇಟ್. ಒಂದು ಇಲ್ಲ ಅಂತಂದರೆ ನ್ಯಾಚುರಲಿ ಹೋಗಬೇಕು ಅಂತಂದರೆ ಇಂಡಿಯನ್ ಫುಡ್ಡಲ್ಲೂ ದೆರ್ ಇಸ್ ಎನಫ್ ಪ್ರೋಟೀನ್ಸ್. ಲೈಕ್ ನ್ಯಾಚುರಲಿ ಹೋಗ್ಬೇಕಂತಂದ್ರೆ ಯು ಕ್ಯಾನ್ ಈಟ್ ಗುಡ್ ಅಮೌಂಟ್ ಆಫ್ ಎಗ್ ವೈಟ್ಸ್ ಆಗಲಿ, ಚಿಕನ್ ಆಗಲಿ, ಅಥವಾ ಈವನ್ ಲೈಕ್ ಲೆಗ್ಯೂಮ್ಸ್ ಆಗಲಿ, ನೀವು ಕಾಳುಗಳು, ದಾಲು, ಬೇಳೆ, ರಾಜ್ಮಾ, ಪೀನಟ್ಸು. ಸೊ ಈ ಥರ ಎಷ್ಟೊಂದು ಫುಡ್ ಐಟಮ್ಸಲ್ಲಿ ಸಿಕ್ಕಾಪಟ್ಟೆ ಪ್ರೋಟೀನ್ಸ್ ಇದೆ. ಸೊ ಇದನ್ನೇ ನೀವು ಅಡ್ಜಸ್ಟ್ ಮಾಡಿದ್ರು ಸಹ ಯುವರ್ ಲೈಕ್ ನಿಮ್ಮ ಡೈಲಿ ನೀಡ್ಸ್ಗೆ ರಿಕ್ವೈರ್ಮೆಂಟ್ ಆಗುವಂಥ ಪ್ರೋಟೀನ್ ಡೆಫಿನೆಟ್ಲಿ ಸಫಿಷಿಯೆಂಟ್ ಆಗಿರುತ್ತೆ. ಬಟ್ ಸ್ಟಿಲ್ ಇಫ್ ಯು ವಾಂಟ್ ಟು ಟೇಕ್ ಪ್ರೋಟೀನ್, ಹೈ ಪ್ರೋಟೀನ್ ಡಯಟ್, ಮಸಲ್ ಮಾಸನ್ನ ಬಿಲ್ಡಪ್ ಮಾಡಬೇಕು ಅಂತಂದರೆ ಯು ಹ್ಯಾವ್ ಟು ಟೇಕ್ ಇಟ್ ಫ್ರಮ್ ಎ ಟ್ರಸ್ಟೆಡ್ ಬ್ರ್ಯಾಂಡ್ ಅಷ್ಟೇ. ಸೊ ಇವಾಗ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರು ಎಲ್ರಿಗೂ ಆ್ಯಸಿಡಿಟಿ ಪ್ರಾಬ್ಲಮ್ ತುಂಬ ಆಗಿದೆ. ಊಟ ತಿಂದ ತಕ್ಷಣ ಎದೆ ನೋವು ಅಂತ ಹೇಳ್ತಾರೆ, ಅದಾದಮೇಲೆ ಅದಕ್ಕೋಸ್ಕರ ಆ್ಯಸಿಡಿಟಿ ಟ್ಯಾಬ್ಲೆಟ್ಸ್ ತೊಗೊತಾರೆ, ರಿಫ್ಲಕ್ಸ್ ಆ್ಯಕ್ಷನ್ ಆಯಿತು ಅಂತ ಹಾರ್ಟ್ ಬರ್ನ್ ಆಗ್ತಾ ಇದೆ, ಬ್ಲೋಟಿಂಗ್ ಆಗ್ತಾ ಇದೆ. ಸೊ ಇವೆಲ್ಲ ಇಶ್ಯೂಸ್ ಯಾಕೆ ಸರ್ ಇವಾಗ ಜಾಸ್ತಿ ಪ್ರಿವೇಲಿಂಗ್ ಯಾಕಿದೆ? See, it's all because of our changed lifestyle. ಈಗ ಮಲ್ಟಿಪಲ್ ಆ್ಯಪ್ಸ್ ಎಲ್ಲ, ಡೆಲಿವರಿ ಆ್ಯಪ್ಸ್ ಎಲ್ಲ ಬಂದಿದ್ದಾವೆ. ವಿಲ್ ಗೆಟ್ ಇನ್ 10 minutes ವಿಲ್ ಗೆಟ್ ಆಲ್ ದ ಫುಡ್. ಹೋಮ್ ಮೇಡ್ ಫುಡ್ ಕನ್ಸಂಪ್ಷನ್ ಕಂಪ್ಲೀಟ್ಲಿ ಡೌನ್ ಆಗಿದೆ. ಆಮೇಲೆ ಕಂಪ್ಲೀಟ್ ಅರ್ಬನೈಸೇಷನ್, ಎಲ್ಲರೂ ಎವ್ರಿ ಒನ್ ಈಸ್ ಬ್ಯುಸಿ ಇನ್ ದೇರ್ ವರ್ಕ್. ಎಲ್ಲರೂ ನೋಬಡಿ ಹೋಮ್ ಕುಕ್ ಫುಡ್ಡೇ ಕಡಿಮೆ ಆಗ್ತಿದೆ ಬರ್ತಾ ಬರ್ತಾ. ಪ್ಲಸ್ ಈವನ್ ನಥಿಂಗ್ ಈಸ್ ಒರಿಜಿನಲ್, ಎವ್ರಿಥಿಂಗ್ ಈಸ್ ಹೈಬ್ರಿಡ್, ಎವ್ರಿಥಿಂಗ್ ಈಸ್ ಆರ್ಟಿಫಿಷಿಯಲಿ ಪ್ರಿಪೇರ್ಡ್, ಎವ್ರಿಥಿಂಗ್ ಈಸ್ ಜೆನೆಟಿಕಲಿ ಮಾಡಿಫೈಡ್. ಸೊ ಈ ಥರ ಆಗೋದ್ರಿಂದ ಪ್ಲಸ್ ನಾವು ಅವ್ರದ್ದು ಲೈಫ್ ಸ್ಟೈಲ್ ಲೈಕ್ ಡಿಕ್ರೀಸ್ ಫಿಸಿಕಲ್ ಆ್ಯಕ್ಟಿವಿಟಿ ಆಗಲಿ, ಅಥವಾ ಈಟಿಂಗ್ ಟು ಮಚ್ ಆಫ್ ಡೀಪ್ ಫ್ರೈಡ್ ಐಟಮ್ಸು, ಫಾಸ್ಟ್ ಫುಡ್ಸ್ ಆಗಲಿ, ಔಟ್ಸೈಡ್ ಫುಡ್ ಆಗಲಿ, ಈ ಥರ ತಿನ್ನೋದ್ರಿಂದ ಒಳಗಡೆ ನಮ್ದೇನು ಗಟ್ ಅಂದರೆ ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಟ್ರ್ಯಾಕ್ಟ್ ಇರುತ್ತೆ ನೋಡಿ, ಅದರಲ್ಲಿ ಏನಾದರೂ ಇನ್ಫೆಕ್ಷನ್ ಆಯಿತು ಅಂದರೆ, ಇರೋಷನ್ಸ್ ಆಯಿತು ಅಂದರೆ, ಅಲ್ಸರ್ಸ್ ಆಯಿತು ಅಂತಂದರೆ ರಿಪೀಟೆಡ್ ಆಗಿ ಸಿಂಪ್ಟಮ್ಸ್ ಬರ್ತವೆ. ಅದರಲ್ಲಿ ಮೋಸ್ಟ್ ಕಾಮನ್ ಸಿಂಪ್ಟಮ್ ಅಂದರೆ ನೀವು ಹೇಳ್ದಂಗೆ ಅದು ರಿಫ್ಲೆಕ್ಸ್ ಡಿಸೀಸ್ ಅಂದರೆ ಗ್ಯಾಸ್ಟ್ರೋಇಸೋಫೇಜಲ್ ರಿಫ್ಲೆಕ್ಸ್ ಡಿಸೀಸ್, ತಿಂದಿರೋದು ಅಥವಾ ಆ್ಯಸಿಡ್ ಕಂಟೆಂಟು ಹೊಟ್ಟೆಯಿಂದ ಸ್ಟಮಕ್ಕಿಂದ ಮೇಲ್ಗಡೆ ಅನ್ನನಾಳದಲ್ಲಿ ಬಂದುಬಿಟ್ಟು ಇರಿಟೇಷನ್ ಆಗಿಬಿಡುತ್ತೆ, ಗಡ್ರಕ್ಕೆ ಹುಳಿತೆಗೂ ತಿಂದಿದ್ದು ಮೇಲ್ಗಡೆ ಬಂದಂಗೆ ಆಗೋದು ಸಿಂಪ್ಟಮ್ಸ್ ಆಗುತ್ತೆ. ಅಥವಾ ಹೊಟ್ಟೆ ಒಳಗಡೆ ಏನಾದರೂ ಇರೋಷನ್ಸ್ ಆಗಲಿ, ಇನ್ಫೆಕ್ಷನ್, ಹೆಲಿಕೋಬ್ಯಾಕ್ಟರ್ ಪೈಲೋರಿ ಅಂತ ಕೇಳಿರ್ಬೋದು ನೀವು, ಕಾಮನ್ಲಿ ಅಫೆಕ್ಟಿಂಗ್ ಬ್ಯಾಕ್ಟೀರಿಯಾ. ಅದು ಆ ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ ಇತ್ತು ಅಂದರೆ ಪದೇ ಪದೇ ಗ್ಯಾಸ್ಟ್ರೈಟಿಸ್ ಆಗೋದು, ಹೊಟ್ಟೆ ಉಬ್ದಂಗೆ ಅನ್ಸೋದು, ಭಾರ ಅನ್ಸೋದು, ಇವೆಲ್ಲ ಸಿಂಪ್ಟಮ್ಸ್ ಇರ್ತವೆ. ಸೊ ಮೋಸ್ಟ್ ಕಾಮನ್ಲಿ ನಾನು ಹೇಳಬೇಕು ಅಂದರೆ ಇಟ್ಸ್ ಆಲ್ ರಿಲೇಟೆಡ್ ಟು ಅವರ್ ಲೈಫ್ ಸ್ಟೈಲ್ ಆ್ಯಂಡ್ ಫುಡ್ ಹ್ಯಾಬಿಟ್ಸ್. ಸೊ ಇದನ್ನು ಚೇಂಜ್ ಮಾಡಿದ್ರೆ ಡೆಫಿನೆಟ್ಲಿ ಯು ಕ್ಯಾನ್ ಅವಾಯ್ಡ್ ಆ್ಯಂಟಾಸಿಡ್ಸ್ ತೊಗೊಳ್ಳೋದು, ಫ್ರೀಕ್ವೆಂಟಾಗಿ ತೊಗೊಳ್ಳೋದು ಅವಾಯ್ಡ್ ಮಾಡಬೇಕು. ಸೊ ಇವಾಗ ರೆಗ್ಯುಲರಾಗಿ ಆ್ಯಂಟಾಸಿಡ್ಸ್ ತೊಗೊಳ್ತಿರ್ತಾರೆ ನೋಡಿ, ಅವ್ರು ಏನಾಗುತ್ತೆ ಅಂತಂದರೆ ಸಿಂಪ್ಟಮ್ಸ್ ಚೆನ್ನಾಗಿರ್ತಾರೆ, ತೊಗೊಳ್ತಾರೆ, ಮತ್ತು ಸ್ವಲ್ಪ ದಿನ ಆದಮೇಲೆ ಬಿಡ್ತಾರೆ, ಮತ್ತು ರಿಬೌಂಡ್ ಹೈಪರ್ ಸೆಕ್ರೇಷನ್ ಆಗುತ್ತೆ. ಯಾರು ಆ್ಯಂಟಾಸಿಡ್ಸ್ನ ಅಡಿಕ್ಟ್ ಆಗಿರ್ತಾರೋ, ಕಂಟಿನ್ಯೂಸ್ ಆಗಲಿ ಲೈಕ್ ವೀಕ್ಸ್ ಟುಗೆದರ್, ಮಂತ್ಸ್ ಟುಗೆದರ್ ತೊಗೊಂಡಿರ್ತಾರೋ ಅವರಿಗೆ ಆ್ಯಂಟಾಸಿಡ್ಸ್ ಬಿಡ್ಸೋದು ಕಷ್ಟ ಆಗುತ್ತೆ. ಸೊ ಈ ಥರ ಇದ್ದಾಗ ಒನ್ ಡೇ ಬಿಟ್ಟರು ಸಹ ಅವರಿಗೆ ಆ್ಯಸಿಡ್ ಉತ್ಪತ್ತಿ ಇನ್ನೂ ಜಾಸ್ತಿ ಆಗುತ್ತೆ, ಅದು ಮತ್ತೆ ತೊಗೋಬೇಕು ಅನಿಸುತ್ತೆ. ಸೊ ದಿಸ್ ಇಸ್ ಸೈಕಲ್. ಸೊ ಒನ್ ಥಿಂಗ್ ಇಸ್ ಈ ಥರ ಸಿಂಪ್ಟಮ್ಸ್ ಇದ್ದಾಗ ಐದರ್ ಅವರು ದೇ ಹ್ಯಾವ್ ಟು ಚೇಂಜ್ ದರ್ ಲೈಫ್ ಸ್ಟೈಲ್, ಇನ್ಕ್ರೀಸ್ ದ ಫಿಸಿಕಲ್ ಆ್ಯಕ್ಟಿವಿಟಿ, ಗೋ ಫಾರ್ ಸಾಫ್ಟ್ ಬ್ಲ್ಯಾಂಡ್ ಡೈಟ್, ಆಮೇಲೆ ಮೆಡಿಸಿನ್ಸ್ನ ಕಡಿಮೆ ಮಾಡಿ ಆಟೋಮೆಟಿಕ್ಲಿ ಯು ವಿಲ್ ಬಿ ವಿತೌಟ್ ಎನಿ ಮೆಡಿಸಿನ್ಸ್. ಸರ್ ಹೆಲ್ದಿ ಲೈಫ್ ಸ್ಟೈಲ್ ಬಗ್ಗೆ ನೀವು ರಿಫ್ಲೆಕ್ಟ್ ಮಾಡ್ತಿದ್ದ ನಾವು ನಮ್ಮ ಲೈಫ್ ಸ್ಟೈಲ್ ಬಗ್ಗೆ ಗಮನ ಕೊಡಬೇಕು ಅಂತ. ಸೊ ವರ್ಕೌಟ್ ಮಾಡಬೇಕು ಆ್ಯಂಡ್ ಈ ಥರ ಎಲ್ಲ ಇರುತ್ತೆ. ಈಗ ಯಾರು ವರ್ಕಿಂಗ್ ಪ್ರೊಫೆಷ್ನಲ್ಸ್ ಅಥವಾ ಯಾರು ತಮ್ಮದು ಡೈಲಿ ಲೈಫಲ್ಲಿ ಇದನ್ನು ಇನ್ಕಲ್ಕೇಟ್ ಮಾಡೋಕ್ಕಾಗಲ್ಲ, ಪ್ರಾಪರ್ ಡಯಟ್ಸ್ ಆ್ಯಂಡ್ ಮೀಲ್, ಅವ್ರು ಹ್ಯಾಗೆ ತಮ್ಮ ಗಟ್ ಹೆಲ್ತನ್ನು ನೋಡ್ಕೊಳ್ಬೋದು? See, very simple. At least 30 minutes per day, they have to keep themselves for some physical activity. Either in the form of walking irbodu, jogging irbodu, treadmill irbodu, ಅಥವಾ some resistance training, muscle strengthening exercises irbodu. ಏನಾದರೂ ಒಂದು at least 5 days a week, 30 minutes per day ಆದರೂ ಇರಲೇಬೇಕು ಒಂದು. ಸೆಕೆಂಡ್ ಥಿಂಗ್ ಇಸ್ ವಾಟ್ ದೇ ಈಟ್ ಇಸ್ ವೆರಿ ಇಂಪಾರ್ಟೆಂಟ್. ಲೈಕ್ ಬ್ಯಾಲೆನ್ಸ್ಡ್ ಫುಡ್ ಇರಬೇಕು. ಬ್ಯಾಲೆನ್ಸ್ ಫುಡ್ ಅಂತಂದರೆ ಈಗ ಇಂಡಿಯನ್ ಫುಡಲ್ಲಿ ಸ್ವಲ್ಪ ಕಾರ್ಬೋಹೈಡ್ರೇಟ್ಸ್ ಜಾಸ್ತಿ ಇದೆ, ಪ್ರೋಟೀನ್ ಕಂಟೆಂಟ್ ಕಡಿಮೆ ಇದೆ. ಸೊ ಪ್ರೋಟೀನ್ ಕಂಟೆಂಟ್ ಸ್ವಲ್ಪ ಜಾಸ್ತಿ ತಿನ್ನಬೇಕು. ಸೊ ಇನ್ ಜನರಲ್ ಆಗಿ ಹೇಳ್ಬೇಕು ಅಂತಂದರೆ 40 to 50% ಕಾರ್ಬೋಹೈಡ್ರೇಟ್ ಇರಬೇಕು, 20 to 30% ಫ್ಯಾಟ್ ಇರಬೇಕು, ಉಳಿದ 20-30% ಪ್ರೋಟೀನ್ಸ್ ಕಂಟೆಂಟ್ ನಮ್ಮ ಫುಡ್ಡಲ್ಲಿ ಇರಬೇಕು. ಸೊ ಈ ಥರ ಬ್ಯಾಲೆನ್ಸ್ಡ್ ಫುಡ್ ತಿನ್ನಬೇಕು, ಫಿಸಿಕಲ್ ಆ್ಯಕ್ಟಿವಿಟಿ ಇಂಪ್ರೂವ್ ಮಾಡ್ಕೊಂಡು ಡೆಫಿನೆಟ್ಲಿ ಗಟ್ ಹೆಲ್ತ್ ಚೆನ್ನಾಗಿರುತ್ತೆ. ಸರ್ ಇವಾಗ ನಾವು ರೀಸೆಂಟ್ಲಿ ಅಬ್ಸರ್ವ್ ಮಾಡ್ತಿದ್ದೀವಿ, ಫ್ಯಾಟಿ ಲಿವರ್ ಅನ್ನೋ ವರ್ಡ್ ತುಂಬ ಎಲ್ಲರೂ ಡಿಸ್ಕಸ್ ಮಾಡ್ತಿದ್ದಾರೆ. ದಟ್ ಫ್ಯಾಟಿ ಲಿವರ್ ಇದೆ, ತುಂಬ ಡೇಂಜರಸ್ಸು, ಅದನ್ನು ನಾವು ಪ್ರೊಟೆಕ್ಟೆಡ್ ನಮ್ಮನ್ನು ನಾವು ನೋಡ್ಕೊಳ್ಬೇಕು, ಪ್ರಿಕಾಷನ್ಸ್ ತೊಗೊಳ್ಬೇಕು. ಸೊ ವಾಟ್ ಈಸ್ ಫ್ಯಾಟಿ ಲಿವರ್ ಸರ್, ಮತ್ತು ಡೇಂಜರಸ್ ಯಾಕೆ? ಫ್ಯಾಟಿ ಲಿವರ್ ಅನ್ನೋದು ಲಿವರಲ್ಲಿ ಏನಾದರೂ 5%ಗಿಂತ ಎಕ್ಸೆಸ್ ಫ್ಯಾಟ್ ಕೂತ್ಕೊಂಡ್ರೆ ಅದನ್ನು ಫ್ಯಾಟಿ ಲಿವರ್ ಅಂತ ಕರಿತೀವಿ ನಾವು. ಇಟ್ ಈಸ್ ಮೇನ್ಲಿ
ಟೈಪ್ಸ್ ಇರ್ತವೆ. ಒಂದು ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್, ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್. ಈ ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಅಂದರೆ ಯಾರು ಆಲ್ಕೋಹಾಲ್ ವೆರಿ ಸ್ಮಾಲ್ ಅಮೌಂಟಲ್ಲಿ ಕನ್ಸ್ಯೂಮ್ ಮಾಡ್ತಾರೋ ಅಥವಾ ಆಲ್ಕೋಹಾಲ್ ತೊಗೊಳ್ಳೋದೇ ಇಲ್ವೋ ಅವ್ರಿಗೆ ಏನಾದರೂ ಫ್ಯಾಟಿ ಲಿವರ್ ಆಯಿತು ಅಂದರೆ ಅದಕ್ಕೆ ನಾವು ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಅಂತ ಕರಿತೀವಿ ನಾವು. ಸೊ ಯೂಶಲಿ ಯಾರಲ್ಲಿ ಕಾಣಿಸುತ್ತೆ, ಕಾಮನ್ಲಿ ನಾವು ಲೋ ಫಿಸಿಕಲ್ ಆ್ಯಕ್ಟಿವಿಟಿ, ಒಬೆಸಿಟಿ ಅಥವಾ ಬೊಜ್ಜುತನ ಏನಾದರೂ ಇತ್ತು ಅಂತಂದರೆ, ಅಥವಾ ಡಯಾಬಿಟಿಸ್ ಪೇಷಂಟ್ಸಲ್ಲಿ, ಕೊಲೆಸ್ಟ್ರಾಲ್ ಇರೋ ಪೇಷಂಟ್ಸಲ್ಲಿ, ಬ್ಲಡ್ ಪ್ರೆಷರ್ ಇರೋ ಪೇಷಂಟ್ಸಲ್ಲಿ, ಸ್ಮೋಕಿಂಗ್ ಮಾಡೋ ಪೇಷಂಟ್ಸಲ್ಲಿ ಇದು ಕಾಮನ್ಲಿ ಕಾಣಿಸುತ್ತೆ. ಇದು ಏನಕ್ಕೆ ಡೇಂಜರಸ್ ಅಂತಂದರೆ ಇವಾಗ ಬಿಕಾಸ್ ಆಫ್ ಫಾರ್ ಆಲ್ ಅರ್ಬನೈಸೇಷನ್, ಚೇಂಜ್ ಲೈಫ್ ಸ್ಟೈಲ್ಸಿಂದ ನಮ್ಮ ಕಂಪ್ಲೀಟ್ಲಿ ಪದೇ ಪದೇ ನಾವು ಅದನ್ನೇ ಲೈಕ್ ಫಾಸ್ಟ್ ಫುಡ್ಡು, ಡೀಪ್ ಫ್ರೈಡ್ ಐಟಮ್ಸು, ಕರೆದಿರೋ ಎಣ್ಣೆ ಪದಾರ್ಥ, ಶುಗರ್ ಕಂಟೆಂಟ್ ಇರೋ ಫುಡ್ಸ್ ತಿನ್ನೋದ್ರಿಂದ ಕಂಪ್ಲೀಟ್ಲಿ ಅದೇನು ಡೈಜೆಸ್ಟ್ ಆಗಿರೋ ಫುಡ್ ಉಳಿದಿರುತ್ತೆ ನೋಡಿ, ಎಕ್ಸೆಸ್ ಫುಡ್, ಅದು ಹೋಗಿಬಿಟ್ಟು ಲಿವರಲ್ಲಿ ಸ್ಟೋರ್ ಆಗಿ ಅದು ಫ್ಯಾಟಿ ಲಿವರ್ ಆಗುತ್ತೆ. ಅದು ಮುಂದೆ ಒಂದಿನ ಅದು ಫ್ಯಾಟ್ ಹೋಗಿಬಿಟ್ಟು ಲಿವರ್ಗೆ ಡ್ಯಾಮೇಜ್ ಆಗಿ ಫೈಬ್ರೋಸಿಸ್ ಅಂತ ಆಗುತ್ತೆ. ಫೈಬ್ರೋಸಿಸ್ ಅಂತಂದರೆ ಲಿವರ್ ಸ್ಟಿಫ್ ಆಗಿಬಿಡುತ್ತೆ. ಸ್ಟಿಫ್ ಆಗಿಬಿಟ್ಟು ಮುಂದೆ ಲಿವರ್ ಸಿರೋಸಿಸ್ ಆಗುತ್ತೆ, ಲಿವರ್ ಫೇಲ್ ಆಗುತ್ತೆ, ಅಥವಾ ಲಿವರ್ ಕ್ಯಾನ್ಸರ್ ಆಗುತ್ತೆ. ಸೊ ದಟ್ಸ್ ವೈ ಫ್ಯಾಟಿ ಲಿವರ್ ಇಸ್ ವೆರಿ ಡೇಂಜರಸ್. ಹಾಗಂದ್ರೆ ಸರ್, ಈ ಫ್ಯಾಟಿ ಲಿವರ್ ಇದು ಬರಲಂಗೆ ನೋಡ್ಕೊಳ್ಳೋಕ್ಕೆ ಪ್ರಿಕಾಷನ್ ಏನು, ಮತ್ತು ಯಾರಿಗಾದರೂ ಇದೆ ಅಂದರೆ ಇದನ್ನ ಅಂದರೆ ತಮ್ಮನ್ನು ತಾವು ಪ್ರೊಟೆಕ್ಟ್ ಮಾಡ್ಕೊಳ್ಳೋದು ಆ್ಯಂಡ್ ಲೈಫ್ ಸ್ಟೈಲನ್ನು ಹೇಗೆ ಮೇಂಟೈನ್ ಮಾಡಬೇಕು ಯಾರಿಗೆ ಫ್ಯಾಟಿ ಲಿವರ್ ಇದೆ? ಸೊ ವೆರಿ ಗುಡ್ ಕ್ವಶನ್. ಸಿ, ಫ್ಯಾಟಿ ಲಿವರ್ ಪ್ರಿವೆಂಟ್ ಮಾಡಬೇಕು ಅಂದರೆ ಡೆಫಿನೆಟ್ಲಿ ನಮ್ಮ ಲೈಫ್ ಸ್ಟೈಲ್ನ ಇಂಪ್ರೂವ್ಮೆಂಟ್ ಮಾಡಬೇಕು. ಕಂಟಿನ್ಯೂಸ್ ಆಗಿ ಕೂತ್ಕೊಬಾರ್ದು ಒಂದೇ ಕಡೆ. ಫಿಸಿಕಲ್ ಆ್ಯಕ್ಟಿವಿಟಿ ಇಂಪ್ರೂವ್ಮೆಂಟ್ ಮಾಡಬೇಕು. ನಾನು ಮುಂಚೆನೇ ಹೇಳ್ದಂಗೆ ಅಟ್ಲೀಸ್ಟ್ 30 minutes ಪರ್ ಡೇ ನಮ್ಮ ಎಕ್ಸಸೈಸ್ ಆಗಲಿ, ಬ್ರಿಸ್ಕ್ ವಾಕಿಂಗ್, ಜಾಗಿಂಗ್, ಟ್ರೆಡ್ಮಿಲ್ ಆ ಥರ ಮಾಡಬೇಕು. ಆ್ಯಂಡ್ ಫುಡ್ಡಲ್ಲಿ ಕಾರ್ಬೋಹೈಡ್ರೇಟ್ ಕಂಟೆಂಟ್ ಕಮ್ಮಿ ತಿನ್ನಬೇಕು, ಫ್ಯಾಟ್ ಕಂಟೆಂಟ್ ಕಡಿಮೆ ತಿನ್ನಬೇಕು, ಪ್ರೋಟೀನ್ ಅಂಶ ಜಾಸ್ತಿ ತಿನ್ನಬೇಕು. ಆ್ಯಂಡ್ ಆಲ್ ಅನ್ಹೆಲ್ದಿ ಫುಡ್ ಹ್ಯಾಬಿಟ್ಸ್ನ ಕಂಪ್ಲೀಟ್ಲಿ ಬಿಡಬೇಕು. ಸೊ ಆಲ್ರೆಡಿ ಫ್ಯಾಟಿ ಲಿವರ್ ಡಯಾಗ್ನೋಸ್ ಆಗಿದೆ ಅಂತಂದರೆ ಇದಕ್ಕೆ ಸಿಂಪಲ್ ಪರಿಹಾರ ಅಂತಂದರೆ ಏನು, ಬಾಡಿ ವೇಟ್ ಏನು ಎಕ್ಸಿಸ್ಟಿಂಗ್ ಬಾಡಿ ವೇಟ್ ಇದೆಯೋ ಆ ಬಾಡಿ ವೇಟಲ್ಲಿ 5 to 10% ಲಾಸ್ ಆಗಬೇಕು. ಸೊ 5% ಬಾಡಿ ವೇಟ್ ಲಾಸ್ ಆದರೆ 50 to 60% ರಿವರ್ಸಲ್ ಆಗುತ್ತೆ ಫ್ಯಾಟಿ ಲಿವರ್. ದಿಸ್ ಇಸ್ ಪ್ರೂವನ್ ಲಿಟ್ರೇಚರ್ ಇದೆ. ಆ್ಯಂಡ್ 10% ವೇಟ್ ಲಾಸ್ ಆದರೆ ಅಟ್ಲೀಸ್ಟ್ 90% ಆಫ್ ದ ಫ್ಯಾಟಿ ಲಿವರ್ ವಿಲ್ ಬಿ ರಿವರ್ಸ್ಡ್. ನೀವು ಗೂಗಲಲ್ಲಿ ನೋಡಿ, ನೀವು ಯೂಟ್ಯೂಬು, ಇನ್ಸ್ಟಾಗ್ರಾಮಲ್ಲಿ ವೀಡಿಯೋಸ್ ನೋಡಿ, ಸಿಕ್ಕಾಪಟ್ಟೆ ಸೊಲ್ಯೂಷನ್ಸ್ ಹೇಳ್ತಾರೆ. ಆ ಪ್ರೋಬಯೋಟಿಕ್ ತೊಗೊಳ್ಳಿ, ಆ ಮೆಡಿಸಿನ್ ತೊಗೊಳ್ಳಿ, ಆ ಪೌಡರ್ ತೊಗೊಳ್ಳಿ, ಫ್ಯಾಟಿ ಲಿವರ್ ಕಂಪ್ಲೀಟ್ಲಿ ರಿವರ್ಸ್ ಆಗುತ್ತೆ ಅಂತ. ಸಿಂಪಲ್ ಲೈಫ್ ಸ್ಟೈಲ್ ಮತ್ತು ವೇಟ್ ಲಾಸಿಂದ 80 to 90% ಫ್ಯಾಟಿ ಲಿವರ್ ರಿವರ್ಸ್ ಆಗ್ಬೋದು. ಬಟ್ ಕೆಲವೊಬ್ಬರಿಗೆ ಕೆಲವೊಂದು ಕಂಡೀಷನ್ಸಲ್ಲಿ ಅಡ್ವಾನ್ಸ್ ಫೈಬ್ರೋಸಿಸ್ ಆಲ್ರೆಡಿ ಆಗಿರುತ್ತೆ. ಫೈಬ್ರೋಸಿಸ್ ಆಗಿಬಿಟ್ಟು ಸಿರೋಸಿಸ್ ಅಂದರೆ ಲಿವರ್ ಫೇಲ್ ಆಗೋ ಸ್ಟೇಜ್ ಹತ್ರ ಹೋಗಿರುತ್ತೆ. ಅಂಥವ್ರಿಗೆ ತುಂಬ ಒಳ್ಳೆ ಮೆಡಿಸಿನ್ಸ್ ಬಂದಿದ್ದಾವೆ. ಲೈಕ್ ಕೆಲವೊಂದು ಮೆಡಿಸಿನ್ಸಿಂದ ವೇಟ್ ಲಾಸ್ ಆಗೋ ಮೆಡಿಸಿನ್ಸ್ ಬಂದಿದ್ದಾವೆ. ರೀಸೆಂಟ್ಲಿ ಲಾಸ್ಟ್ 1 year 2 yearsಲ್ಲಿ ಸಿಕ್ಕಾಪಟ್ಟೆ ಚೇಂಜ್ ಆಗಿದೆ. ಇವನ್ ನಮ್ಮದು ಟ್ರೀಟ್ಮೆಂಟ್ ಮೊಡಾಲಿಟಿನೂ ಚೇಂಜ್ ಆಗಿದೆ. ಕೆಲವೊಂದು ಮೆಡಿಸಿನ್ಸಿಂದ ಕಂಪ್ಲೀಟ್ಲಿ ಫ್ಯಾಟಿ ಲಿವರ್ ರಿವರ್ಸು ಆಗ್ಬೋದು. ಮುಂಚೆ ಹೆಂಗೆ ಅಂತಿದ್ವು ಅಂದರೆ ಸ್ವಲ್ಪ ಅಡ್ವಾನ್ಸ್ಡ್ ಆಯಿತು ಅಂತಂದರೆ ಫ್ಯಾಟಿ ಲಿವರ್ನ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅಂತಿದ್ವಿ. ಬಟ್ ನೌ ಇಟ್ ಹಸ್ ಕಂಪ್ಲೀಟ್ಲಿ ಚೇಂಜ್. ವಿತ್ ಮೆಡಿಸಿನ್ಸ್ ಕಂಪ್ಲೀಟ್ಲಿ ವಿ ಕ್ಯಾನ್ ರಿಕವರ್. ಬಟ್ ಒನ್ಸ್ ಫ್ಯಾಟಿ ಲಿವರಿಂದ ನೆಗ್ಲೆಕ್ಟ್ ಮಾಡಿ ಸಿರೋಸಿಸ್ ಆಯಿತು ಅಥವಾ ಅದ್ರ ಮುಂದೆ ಹೋಗ್ಬಿಟ್ಟು ಲಿವರ್ ಫೇಲ್ ಆಯಿತು ಅಂದರೆ ಕಷ್ಟ ಮ್ಯಾನೇಜ್ ಮಾಡೋದು. ಸೊ ಸರ್, ನೀವು ಹೇಳ್ರಿ ವೇಟ್ ಲಾಸಿಗೋಸ್ಕರ ಟ್ಯಾಬ್ಲೆಟ್ಸ್, ಮೆಡಿಸಿನ್ಸ್ ಎಲ್ಲ ಇದ್ದಾವೆ ಆ್ಯಂಡ್ ಪೌಡರ್ಸ್ ಎಲ್ಲ ಇದೆ ಅಂತ. ಇದು ಇವಾಗ ಆ್ಯಕ್ಚುಲಿ ಒಂದು ದೊಡ್ಡ ಮಾರ್ಕೆಟೇ ಆಗಿದೆ. ಅದೇ ಇವಾಗ ಜನಗಳಿಗೆ ಏನಂದರೆ ಗೊತ್ತಾಗೋದಿಲ್ಲ ಅವರಿಗೆ ಯಾವ ಪೌಡರ್ ತೊಗೊಬೋದು ಏನು ಅಂತ. ಅವ್ರು ತಮ್ಮ ಎಫೋರ್ಡೆಬಿಲಿಟಿ ಪ್ರಕಾರ ಏನಾದರೂ ತೊಗೊಂಡ್ರು ಅದರಿಂದ ಅಡ್ವರ್ಸ್ ಇಂಪ್ಯಾಕ್ಟ್ಗಳೆಲ್ಲ ಆಗುತ್ತೆ, ಹೆಲ್ತ್ ಇನ್ನೂ ಹಾಳಾಗುತ್ತೆ. ಹಾಗಂದ್ರೆ ಹೇಗೆ ಗೊತ್ತಾಗಬೇಕು ಜನಕ್ಕೆ ಯಾವ ಈ ಥರ ಪೌಡರ್ಸ್ ಮೇಲೆ ಅವರು ಆ್ಯಂಡ್ ಯಾವ ಮೆಡಿಸಿನ್ಸ್ ಮೇಲೆ ಟ್ರಸ್ಟ್ ಮಾಡ್ಬೋದು ಅಂತ? ಸಿ, ಫಸ್ಟ್ ಆಫ್ ಆಲ್ ಯಾರು ವೇಟ್ ಲಾಸ್ಗೋಸ್ಕರ ಸೆಲ್ಫ್ ಮೆಡಿಕೇಟ್ ಮಾಡಬಾರ್ದು. ಆ್ಯಂಡ್ ಸೆಕೆಂಡ್, ಯಾರು ವೇಟ್ ಲಾಸ್ಗೋಸ್ಕರ ದೇ ಶುಡ್ ನಾಟ್ ಫಾಲ್ ಇನ್ ಟು ಪ್ರೇ. ಅಂದರೆ ಯಾವುದಾದ್ರೂ ಅಡ್ವರ್ಟೈಸ್ಮೆಂಟ್ ನೋಡಿಕೊಂಡು ಯಾರ್ದೋ ಮಾತು ಕೇಳಿ ಏನೋ ಒಂದು ಮೆಡಿಸಿನ್ಸು, ಪ್ರೋಟೀನ್ ಪೌಡರು, ಆ ಪೌಡರ್ ಈ ಪೌಡರ್ ತೊಗೊಂಡು ಆ ಲೂಪಲ್ಲಿ ಹೋಗಬಾರ್ದು. ಅದು ಆ ಲೂಪಲ್ಲಿ ಸಿಕ್ಕಾಕೊಂಡು ಬಿದ್ದರೆ ಡೆಫಿನೆಟ್ಲಿ ಅವ್ರಿಗೆ ಮುಂದೆ ಅದರ ಅಡ್ವರ್ಸ್ ಇವೆಂಟ್ಸ್ ಆಗಲಿ, ಲಿವರ್ ತೊಂದರೆ ಆಗೋದಾಗಲಿ, ಬೇರೆ ಇಶ್ಯೂಸ್ ಕಾಣಿಸೋ ಚಾನ್ಸಸ್ ಇರ್ತವೆ. ಸೊ ವೆರಿ ಸಿಂಪಲ್ ವೇ ಆಫ್ ವೇಟ್ ಲಾಸ್ ಅಂದರೆ ಏನು ಕ್ವಾಂಟಿಟಿ ಆಫ್ ಫುಡ್ ತಿಂತಿರ್ತಾರೋ, ಫಸ್ಟ್ ಆಫ್ ಆಲ್ ಹೆಲ್ದಿ ಫುಡ್ ತಿನ್ನಬೇಕು. ಸೆಕೆಂಡ್, ಏನು ಕ್ವಾಂಟಿಟಿ ತಿಂತಿರ್ತಾರೋ ಅದರಲ್ಲಿ ಒಂದು 500 kilocalories ಡೆಫಿಸಿಟ್ ಅಂತ ಕರಿತೀವಿ ನಾವು. ಅಂದರೆ 500 kilocalories ಕಡಿಮೆ ತಿನ್ನಬೇಕು. ಅದು 500 kilocalories ಅಂದರೆ ಇನ್ ಜನರಲ್ ಆಗಿ ಒಂದು ಟೈಮ್ ರೋಟಿ ಕಡಿಮೆ ಮಾಡಿ, ಅಥವಾ ಒಂದು ಟೈಮ್ ರೈಸ್ ಬಿಟ್ಬಿಡಿ, ಅಥವಾ ಶುಗರ್ ಕಂಟೆಂಟ್ಸ್ ಇರೋ ಫುಡ್ಸ್ ಆಗಲಿ, ಶುಗರ್ ಅಥವಾ ಹೈ ಕ್ಯಾಲರಿ ಕಂಟೆಂಟ್ ಇರೋದು ಫುಡ್ಸ್ ಆಗಲಿ ಕಡಿಮೆ ಮಾಡಿ, ಡೀಪ್ ಫ್ರೈಡ್ ಐಟಮ್ಸ್ನ ಕಂಪ್ಲೀಟ್ಲಿ ಸ್ಟಾಪ್ ಮಾಡಿ, ಔಟ್ಸೈಡ್ ಫುಡ್ನ ಅವಾಯ್ಡ್ ಮಾಡಿ. ಸೊ ಈ ಥರ ಮಾಡಿದ್ರೆ ಡೆಫಿನೆಟ್ಲಿ ಸ್ಲೋಲಿ ಗ್ರ್ಯಾಜುವಲ್ ವೇಟ್ ಲಾಸ್ ಆಗೇ ಆಗುತ್ತೆ. ಸೊ ಇನ್ ಜನರಲ್ ಆಗಿ ನಾವು ಏನು ಹೇಳೋದು ಅಂತಂದರೆ ನಾಟ್ ಮೋರ್ ದೆನ್ 2 kg per month, ಅಂದರೆ 0.5 kg per week ಆರ್ 2 kgಗಿಂತೂ ಜಾಸ್ತಿ ವೇಟ್ ಲಾಸ್ ಮಾಡಬಾರ್ದು 1 monthಲ್ಲಿ. ಸೊ ಅದು ಜಾಸ್ತಿ ವೇಟ್ ಲಾಸ್ ಮಾಡೋದು ಮತ್ತು ಬೇರೆ ಬೇರೆ ಸಮಸ್ಯೆ ಕಾಣಿಸ್ತವೆ. ಕೆಲವೊಂದು ಗಾಲ್ ಬ್ಲಾಡರ್ ಸ್ಟೋನ್ಸು ಆ ಥರ ಇಂಡೈಜೆಷನ್ ರಿಲೇಟೆಡ್ ಸಿಮ್ಟಮ್ಸ್ ಎಲ್ಲ ಕಾಣಿಸ್ತವೆ. ಸೊ ಓವರಾಲ್ ಆಗಿ ಹೇಳ್ಬೇಕಂದ್ರೆ ಒಳ್ಳೆ ಮೆಡಿಸಿನ್ಸು ಬಂದಿದ್ದಾವೆ. ಲೈಕ್ ಸಿಮಾಗ್ಲೂಟೈಡ್ ಅಂತ ಕರಿತಾರೆ. ರೀಸೆಂಟ್ಲಿ ಇಂಡಿಯಾದಲ್ಲಿ ನೋಡಿರ್ಬೋದು ನೀವು, ಅಪ್ರೂವ್ ಆಗಿದೆ. ಓರಲ್ ಮಾತ್ರೆ ಫಾರ್ಮಲ್ಲಿ ಇದೆ, ವೀಕ್ಲಿ ಒನ್ಸ್ ಇಂಜೆಕ್ಷನ್ ಫಾರ್ಮಲ್ಲೂ ಇದೆ. ನಿಮ್ಗೆ ಬೇಕಂತಂದರೆ ಯು ಹ್ಯಾವ್ ಟು ಕಾಂಟ್ಯಾಕ್ಟ್ ಯುವರ್ ಹೆಲ್ತ್ ಕೇರ್ ಪ್ರೊವೈಡರ್. ನಿಮ್ಮ ಡಾಕ್ಟರ್ನ ಕಾಂಟ್ಯಾಕ್ಟ್ ಮಾಡಿ. ನಿಮ್ಗೆ ಅವಶ್ಯಕತೆ ಇತ್ತು ಅಂತಂದರೆ, ನಿಮ್ಗೆ ಏನಾದರೂ ಇಂಡಿಕೇಷನ್ ಇತ್ತು ಅಂದರೆ, ಲೈಕ್ ಫ್ಯಾಟಿ ಲಿವರ್ ಆಗಲಿ, ಕೆಲವೊಂದು ಕಂಡೀಷನ್ಸ್, ಕಾರ್ಡಿಯಾಕ್ ಕಂಡೀಷನ್ಸ್ ಆಗಲಿ, ಯಾರಿಗೆ ವೇಟ್ ಲಾಸ್ ಅವಶ್ಯಕತೆ ತುಂಬ ಅವಶ್ಯಕತೆ ಇದೆ ಅಂಥವ್ರಿಗೆ ಅಡ್ಮಿನಿಸ್ಟ್ರೇಟ್ ಮಾಡ್ತಾರೆ. ಅಂಡರ್ ದಿ ಗೈಡೆನ್ಸ್, ಅಂಡರ್ ದ ಅಬ್ಸರ್ವೇಷನ್ ತೊಗೊಳ್ಳಿ. ಡೆಫಿನೆಟ್ಲಿ
ಅದು ಸೇಫಾಗಿ ನೀವು ಇದನ್ನು ವೆಯ್ಟ್ ಲಾಸ್ ಮಾಡ್ಬೋದು. ಸರ್, ಹೊಟ್ಟೆ ತುಂಬ ಊಟ ತಿಂದರೆ ಆರಾಮಾಗಿ ಖುಷಿಯಾಗಿರ್ಬೋದು, ಆರೋಗ್ಯವಾಗಿರ್ಬೋದು ಅಂತ ಹೇಳ್ತಾರೆ. ಸೊ ಈ ಫುಡ್ ಕ್ವಾಂಟಿಟಿ ಬಗ್ಗೆ ಏನಂದರೆ, ಓಕೆ ಹಶು ಆಯ್ತಂದ್ರೆ ಹೊಟ್ಟೆ ತುಂಬ ಅಂಗ್ರಿಗೂ ಎಷ್ಟು ಸಾಧ್ಯ ಅಷ್ಟು ತಿಂತಾರಲ್ಲ, ಇದು ಸರ್ ತಪ್ಪಾ? ಆಮೇಲೆ ಅದು ಫುಡ್ ಕ್ವಾಂಟಿಟಿನ ಹೇಗೆ ಪ್ಲ್ಯಾನ್ ಮಾಡಿ ತಿನ್ನಬೇಕು? ಫುಡ್ ಕ್ವಾಂಟಿಟಿನ ದೆರ್ ಇಸ್ ನೋ ಪ್ರೀ ಡಿಟರ್ಮೈನ್ಡ್ ರೂಲ್. ಇವತ್ತು ನಿನ್ನೆ ಇಷ್ಟು ತಿಂತಿದ್ರೆ 2 ರೋಟಿ ರೈಸ್ ತಿಂತಿದ್ರೆ ಅಂದರೆ ಇವತ್ತು ಇಷ್ಟೇ ತಿನ್ನಬೇಕು ಅಂತ ದೆರ್ ಇಸ್ ನೋ ರೂಲ್. ಅಥವಾ ನೀವು ರೆಗ್ಯುಲರಾಗಿ ಎಷ್ಟು ತಿಂತೀರಾ ಫುಡ್ಡು ಅಷ್ಟೇ ಡೈಲಿ ತಿನ್ನಬೇಕು ಅಂತ ಅನ್ನೋದೇನು ರೂಲ್ ಇಲ್ಲ. ಹೌ ಯು ಶುಡ್ ಡಿಸೈಡ್ ಅಂತಂದರೆ, ನಿಮ್ಮದು ಅವತ್ತಿನ ದಿನ ಕೆಪಾಸಿಟಿ ಎಷ್ಟಿದೆ, ಅವತ್ತಿನ ದಿನ ಫಿಸಿಕಲ್ ಆ್ಯಕ್ಟಿವಿಟಿ ಎಷ್ಟಿದೆ, ಅವತ್ತಿನ ದಿನ ಹಸಿವು ಎಷ್ಟಿದೆ ಅವತ್ತು ಡಿಸೈಡ್ ಮಾಡಿ. ಊಟ ಮಾಡುವಾಗ ನಿಮ್ಗೆ ಅನಿಸ್ಬೇಕು ಇನ್ನೂ ಸ್ವಲ್ಪ ತಿನ್ಬೇಕು ಅನಿಸ್ಬೇಕು, ಅವಾಗೇ ಸ್ಟಾಪ್ ಮಾಡೋದು ವೆರಿ ಗುಡ್ ಫಾರ್ ಹೆಲ್ತ್. ಅಂದರೆ ಡೈಜೆಷನ್ಗೂ ಚೆನ್ನಾಗುತ್ತೆ. ಇನ್ ಕೇಸ್ ನಿಮ್ಗೆ ಏನಾದರೂ ಗ್ಯಾಸ್ಟ್ರೈಟಿಸ್ ಆಗಲಿ, ಬ್ಲೋಟಿಂಗ್ ಆಗಲಿ, ಬೇರೆ ಏನೋ ಸಿಂಪ್ಟಮ್ಸ್ ಇತ್ತು ಅಂದರೂ ಸಹ ಅದು ಡೆಫಿನೆಟ್ಲಿ ಕಂಟ್ರೋಲಲ್ಲಿ ಬರುತ್ತೆ. ಸೊ ಸಾಮಾನ್ಯವಾಗಿ ಎಕ್ಸ್ಪರ್ಟ್ಸ್ ವಾಟ್ ದೇ ಸೇ ಅಂತಂದರೆ, ನೀವು ಇನ್ನೂ ಸ್ವಲ್ಪ ಹಸಿರಾಗಲೇ ಸ್ಟಾಪ್ ಮಾಡೋಕ್ಕೂ ಸ್ವಲ್ಪ ನೀರಿಗೆ ಸ್ವಲ್ಪ ಜಾಗ ಕೊಡಬೇಕು ಅಂತ. ಫಾರ್ ಎಕ್ಸಾಂಪಲ್, ಊಟ ಮಾಡಿ ಒಂದು 10 ನಿಮಿಷ ಬಿಟ್ಟು ನೀರು ಕುಡಿಬೇಕು, ಆಮೇಲೆ ಹೊಟ್ಟೆ ಜಸ್ಟ್ ಫುಲ್ ಅನ್ಸ್ಬೇಕು. ಲೈಕ್ ಊಟ ಮಾಡಿದ್ಮೇಲೆ ಸ್ವಲ್ಪ ಗಡರಿಕೆ ಬರುತ್ತೆ ನೋಡಿ. ಸೊ ದಟ್ ಈಸ್ ಒನ್ ಆಫ್ ದ ಸೈನ್ ಲೈಕ್ ಅರ್ಲಿ ಸೆಟೈಟಿ, ಸಾಕು ಅಂತ ಹೇಳೋಕ್ಕೆ. ಸೊ ಇನ್ ದಿಸ್ ವೇ ನಿಮ್ಮದು ಫಿಸಿಕಲ್ ಆ್ಯಕ್ಟಿವಿಟಿ ನಿಮ್ಮ ಕೆಪಾಸಿಟಿ ನೋಡಿ ಡಿಸೈಡ್ ಮಾಡೋದು. ದರ್ ಇಸ್ ನೋ ಫಿಕ್ಸ್ಡ್ ರೂಲ್ ಇಷ್ಟೇ ತಿನ್ನಬೇಕು ಅಂತೇನಿಲ್ಲ. ಆ್ಯಂಡ್ ಸರ್, ಮಕ್ಕಳಿಗೆ ಅವ್ರ ಪೇರೆಂಟ್ಸ್ ಎಲ್ಲ ತುಂಬ ಲೋಯಿಂದ ತುಂಬ ಊಟ ಮಾಡಿಸೋದು, ಅರೆ ಚೆನ್ನಾಗಾಗಲಿ ಅಂತ ತುಂಬ ಊಟ ಮಾಡಿಸ್ತಿರ್ತಾರೆ, ಓವರ್ ಫೀಡಿಂಗೇ ಮಾಡ್ತಾರೆ ಅಂತ ನಾವು ಹೇಳ್ಬೋದು. ಸೊ ಅದರಿಂದ ಇವಾಗ ಚಿಲ್ಡ್ರನಲ್ಲಿ ಒಬೆಸಿಟಿ ತುಂಬ ಜಾಸ್ತಿ, ಬೊಜ್ಜು ಜಾಸ್ತಿ ಆಗಿದೆ. ಇದ್ರ ಬಗ್ಗೆ ನೀವು ಪೇರೆಂಟ್ಸಿಗೆ ಏನು ವೆರಿ 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 ಇಂಪಾರ್ಟೆಂಟ್ ಕ್ವಶನ್ ಕೇಳಿದ್ರಿ. ಏನಂತಂದರೆ, ಚೈಲ್ಡ್ಹುಡ್ ಒಬೆಸಿಟಿ ಹ್ಯಾಸ್ ಇನ್ಕ್ರೀಸ್ಡ್ ಅಲಾಟ್ ಇಂಡಿಯಾದಲ್ಲಿ. ಇವಾಗ ತುಂಬಾ ಕಾಮನ್ ಆಗಿಬಿಟ್ಟಿದೆ. ಸೊ ಚೈಲ್ಡ್ಹುಡ್ ಒಬೆಸಿಟಿ ಫೈನ್, ಚೆನ್ನಾಗಿ ತಿನ್ನಿಸ್ಬೇಕು, ಊಟ ಮಾಡಿಸ್ಬೇಕು, ಬೆಳೆಸಬೇಕು, ದರ್ ಇಸ್ ನೋ ಡೌಟ್ ಇನ್ ದ್ಯಾಟ್. ಬಟ್ ಅದರ ಜೊತೆಗೆ ಏನಾದರೂ ಒಬೆಸಿಟಿ ಅಂದರೆ ಸೆಂಟ್ರಲ್ ಒಬೆಸಿಟಿ, ಹೊಟ್ಟೆ ಬಜ್ಜು ಜಾಸ್ತಿ ಇದ್ದರೆ, ಅವರು ಏಜ್ ತಕ್ಕಂಗೆ, ಅವ್ರ ಹೈಟ್ ತಕ್ಕಂಗೆ ವೇಟ್ ಇರಬೇಕು. ಅದಕ್ಕಿಂತ ಏನಾದರೂ ತುಂಬ ಜಾಸ್ತಿ ಇತ್ತು ಅಂತಂದರೆ ಮುಂದೆ ಕಾಂಪ್ಲಿಕೇಶನ್ಸ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಮುಂದೆ ಕಾಂಪ್ಲಿಕೇಶನ್ಸ್ ಅಂದರೆ ಅರ್ಲಿ ಡಯಾಬಿಟಿಸ್ ಬರೋದಾಗಲಿ, ಫ್ಯಾಟಿ ಲಿವರ್ ಆಗಲಿ, ಡೈಜೆಸ್ಟಿವ್ ಸಿಸ್ಟಮ್ ಇಶ್ಯೂಸ್ ಆಗಲಿ, ಅಥವಾ ಕೆಲವೊಂದು ಅಡ್ವರ್ಸ್ ಹೆಲ್ತ್ ಕಂಡೀಷನ್ಸ್ ಆಗಲಿ, ಬೇರೆ ಲೈಕ್ ಪ್ಯಾನ್ಕ್ರಿಯಾಟಿಕ್ ಡಿಸಾರ್ಡರ್ಸ್ ಆಗಲಿ, ಕೆಲವೊಂದು ಕಂಡೀಷನ್ಸ್ ಬರೋ ಚಾನ್ಸಸ್ ಇರ್ತವೆ. ಸೊ ಚೈಲ್ಡ್ಹುಡ್ ಒಬೆಸಿಟಿ ವೆರಿ ವೆರಿ ಡೇಂಜರಸ್. ಸೊ ಇವಾಗಿಂದನೇ ನಾವು ಅದನ್ನು ಕಂಟ್ರೋಲಲ್ಲಿ ತಂದರೆ, ಅಂದರೆ ನಮ್ಮದು ಫಿಸಿಕಲ್ ಆ್ಯಕ್ಟಿವಿಟಿ ಆಗಲಿ, ಈಟಿಂಗ್ ಅವಾಯ್ಡಿಂಗ್ ಲೆಸ್ ಫ್ಯಾಟಿ ಫುಡ್ಸ್, ಫ್ರೈಡ್ ಫಾಸ್ಟ್ ಫುಡ್ಸ್ ಎಲ್ಲ ಅವಾಯ್ಡ್ ಮಾಡಿದ್ರೆ ಡೆಫಿನೆಟ್ಲಿ ಅದು ಚೈಲ್ಡ್ಹುಡ್ ಒಬೆಸಿಟಿನ ಕಂಟ್ರೋಲಲ್ಲಿ ತರ್ಬೋದು. ಆ್ಯಂಡ್ ಸರ್, ಒಂದು ಏಜ್ ಆದಮೇಲೆ ಬಾಡಿ ಶ್ರಿಂಕ್ ಆಗ್ತಾ ಹೋಗುತ್ತೆ ಜನದ್ದು. ಅಂದರೆ ಅವ್ರು ಹೇಗಿರ್ತಾರೋ, ಅಂದರೆ ಮಸಲ್ ಮಾಸ್ ಎಲ್ಲ ಕಡಿಮೆ ಆಗಿ ಬಾಡಿ ಏನು ಶ್ರಿಂಕ್ ಆಗುತ್ತಲ್ಲ, ಅದು ಯಾಕಾಗುತ್ತೆ ಸರ್? ಇಟ್ಸ್ ಆಲ್ ಬಿಕಾಸ್ ಈಗ ಒನ್ಸ್ ಸ್ವಲ್ಪ ಏಜ್ ಜಾಸ್ತಿ ಆದಂಗೆ ಫಿಸಿಕಲ್ ಆ್ಯಕ್ಟಿವಿಟಿ ಕಡಿಮೆ ಆಗುತ್ತೆ, ಎಕ್ಸಸೈಸ್ ಕಡಿಮೆ ಆಗುತ್ತೆ. ಸೊ ಈ ಥರ ಕಡಿಮೆ ಆದಾಗ ಬರ್ತಾ ನಮ್ಮದು ಲೈಕ್ ಲೋ ಫಿಸಿಕಲ್ ಆ್ಯಕ್ಟಿವಿಟಿಯಿಂದ ಫ್ಯಾಟ್ ಕಂಟೆಂಟ್ ಜಾಸ್ತಿ ಆಗುತ್ತೆ, ಮಸಲ್ ಮಾಸ್ ಕಡಿಮೆ ಆಗುತ್ತೆ. ಸೊ ಮಸಲ್ ಮಾಸ್ ಕಡಿಮೆ ಆಯಿತು ಅಂತಂದರೆ ಬೇಸಿಕಲಿ ಮಸಲ್ಸ್ ಎಲ್ಲಿ ಕಾಣಿಸುತ್ತೆ ನಿಮಗೆ? ಬೈಸೆಪ್ಸ್ ಟ್ರೈಸೆಪ್ಸಲ್ಲಿ ಕಾಣಿಸ್ಬೇಕು, ಅಥವಾ ಇಲ್ಲಿ ನೆಕ್ ಮಸಲ್ಸಲ್ಲಿ ಕಾಣಿಸ್ಬೇಕು, ಅಥವಾ ಸಮ್ ಅಬ್ಡಾಮಿನಲ್ ಮಸಲ್ಸಲ್ಲಿ ಕಾಣಿಸ್ಬೇಕು. ಸೊ ಆ ಮಸಲ್ ಮಾಸ್ ಹೋಗ್ಬಿಟ್ಟು ಕಂಪ್ಲೀಟ್ಲಿ ಅದನ್ನು ಫ್ಯಾಟಿಂದನೇ ರಿಪ್ಲೇಸ್ ಆಯಿತು ಅಂದರೆ ಓನ್ಲಿ ಸೆಂಟ್ರಲ್ ಒಬೆಸಿಟಿನೇ ಕಾಣಿಸುತ್ತೆ ನಿಮಗೆ. ಓವರಾಲ್ ಆಗಿ ಮನುಷ್ಯ ಸುಮ್ಮನೆ ಕೈಕಲ್ ಸಣ್ಣ, ಹೊಟ್ಟೆ ಡುಮ್ಮ ಅಂತಾರಲ್ಲ, ಆ ಥರ ಕಾಣಿಸ್ತಾರೆ. ಸೊ ಇಟ್ಸ್ ಆಲ್ ಬಿಕಾಸ್ ಆಫ್ ಅವರ್ ಡಿಕ್ರೀಸ್ ಫಿಸಿಕಲ್ ಆ್ಯಕ್ಟಿವಿಟಿ, ಲೋ ಪ್ರೋಟೀನ್ ಇಂಟೇಕ್. ಅದನ್ನು ರಿವರ್ಸ್ ಮಾಡಬೇಕು ಅಂತಂದರೆ ಆಬ್ವಿಯಸ್ಲಿ ಫಿಸಿಕಲ್ ಆ್ಯಕ್ಟಿವಿಟಿ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿ, ಪ್ರೋಟೀನ್ ಕಂಟೆಂಟ್ ಚೆನ್ನಾಗಿ ತಿನ್ನಿ, ಫ್ಯಾಟ್ ಕಂಟೆಂಟ್ನ ಕಡಿಮೆ ಮಾಡಿ. ಸರ್, ಬಾಡಿ ಮಾಸ್ ಇಂಡೆಕ್ಸ್ ಅಂತ ಒಂದು ಪ್ಯಾರಾಮೀಟರ್, ಅದು ಇಂಡಿಕೇಟರ್ ಇರುತ್ತಲ್ಲ ಸರ್, ಅದರಲ್ಲಿ ನಾವು ನಮ್ಮ ವೇಟು, ಹೈಟ್ ಎಲ್ಲ ಪ್ರಕಾರ ನಾವು ಯಾವುದು ಐಡಿಯಲ್ ವೇಟ್ ಏನಿರಬೇಕು ಅದೆಲ್ಲ ಡಿಟರ್ಮೈನ್ ಆಗುತ್ತೆ. ಸೊ ಸರ್, ಈ ಬಾಡಿ ಮಾಸ್ ಇಂಡಿಕೇಟರ್ ಅಂದರೆ ಎಕ್ಸಾಕ್ಟ್ಲಿ ಏನು? ಆಮೇಲೆ ಅದನ್ನು ಹೌ ಡು ವಿ ಮ್ಯಾನೇಜ್ ದ್ಯಾಟ್? ಸೊ ಬಾಡಿ ಮಾಸ್ ಇಂಡೆಕ್ಸ್ ಅನ್ನೋದು ಒಂದು, ಇಫ್ ಯು ಆರ್ ವೆರಿ ಹೆಲ್ತ್ ಕಾನ್ಷಿಯಸ್, ಹೆಲ್ತ್ ಮೇಂಟೈನ್ ಮಾಡುವಾಗ ವೆದರ್ ಯು ಆರ್ ಓವರ್ ವೇಟ್ ಅಥವಾ ನೀವು ಒಬೇಸ್ ಏನಾದರೂ ಇದ್ದೀರಾ ಅಂತ ಚೆಕ್ ಮಾಡೋಕ್ಕೆ ಒಂದು ಪ್ಯಾರಾಮೀಟರ್ ಅಷ್ಟೇ. ಅದೊಂದು ಆನ್ಲೈನ್ ಕ್ಯಾಲ್ಕುಲೇಟರ್ಸಲ್ಲೂ ಸಿಗುತ್ತೆ. ಇಟ್ಸ್ ಬೇಸಿಕಲಿ ಹೈಟ್ ಇನ್ kgs ಡಿವೈಡೆಡ್ ಬೈ ವೇಟ್ ಇನ್ ಮೀಟರ್ ಸ್ಕ್ವೇರ್ ಅಂತ ಕರಿತೀವಿ ನಾವು. kg per ಮೀಟರ್ ಸ್ಕ್ವೇರಲ್ಲಿ ಬರುತ್ತೆ. ಇಟ್ ಶುಡ್ ಬಿ ಲೆಸ್ ದೆನ್ 25. ವೆರಿ ವೆರಿ ಜನರಲ್ ಆಗಿ ಹೇಳಬೇಕು ಅಂದರೆ 25 to 29.9 ಅಥವಾ 30ವರೆಗೂ ಇತ್ತು ಅಂದರೆ ಯು ಆರ್ ಓವರ್ ವೇಟ್. ಇಫ್ ಯು ಆರ್ ಮೋರ್ ದೆನ್ 30 ಅಂತಂದರೆ ಯು ಆರ್ ಒಬೇಸ್ ಅಂತ ಅರ್ಥ. ಅದರಲ್ಲೂ ಮತ್ತೆ ಗ್ರೇಡ್ 1, ಗ್ರೇಡ್ 2, ಗ್ರೇಡ್ 3 ಒಬೆಸಿಟಿ ಅಂತ ಬರುತ್ತೆ. ಸೊ ಇನ್ ಜನರಲ್ ಯುವರ್ ಬಾಡಿ ಮಾಸ್ ಇಂಡೆಕ್ಸ್ ಶುಡ್ ಬಿ ಲೆಸ್ ದೆನ್ 25. If it is between 25 to 30, it is overweight, and more than 30 ಅಂದರೆ obese. Definitely you have to go for weight loss ಅಂತ ಅರ್ಥ. ಸೊ ನಿಮ್ಮದು ಇನ್ ಜನರಲ್ ಹೈಟ್ಗೆ ಎಷ್ಟು ವೇಟ್ ಇರಬೇಕು ಅಂತ ಒಂದು ಪ್ಯಾರಾಮೀಟರ್ ಡಿಸೈಡ್ ಮಾಡೋ ಪ್ಯಾರಾಮೀಟರ್ಗೆ ಬಾಡಿ ಮಾಸ್ ಇಂಡೆಕ್ಸ್ ಅಂತ ಕರಿತೀವಿ ನಾವು. ಸೊ ದ ವೇ ಟು ಯುವರ್ ಹಾರ್ಟ್ ಇಸ್ ಥ್ರೂ ಯುವರ್ ಸ್ಟಮಕ್ ಅಂತ ಹೇಳ್ತಾರೆ. ಹಾಗಂದ್ರೆ ಕೊನೆಯದಾಗಿ ಸರ್, ಗಟ್ ಹೆಲ್ತ್ ಬಗ್ಗೆ ಓವರ್ ಆಲ್ ನೀವು ನಮ್ಮ ಆಡಿಯನ್ಸಿಗೆ ಅಥವಾ ನಮ್ಮ ವ್ಯೂವರ್ಸಿಗೆ ನಿಮ್ಮ ಕಡೆಯಿಂದ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ವೆರಿ ಸಿಂಪಲ್ ಟರ್ಮ್ಸಲ್ಲಿ ಹೇಳಬೇಕು ಅಂತಂದರೆ, ಈಟ್ ಹೆಲ್ದಿ ಡಯಟ್, ಅವಾಯ್ಡ್ ಫಾಸ್ಟ್ ಫುಡ್ಸ್ ಆಗಲಿ, ಅನ್ಹೆಲ್ದಿ ಫುಡ್ಸ್ ಆಗಲಿ, ಡೀಪ್ ಫ್ರೈಡ್, ಓವರ್ ಕುಕ್ಡ್ ಫುಡ್ಸ್ ಆಗಲಿ ಅವಾಯ್ಡ್ ಮಾಡಿ. ಟೇಕ್ ರೀಜ್ನಲಿ ಅವೈಲೇಬಲ್ ಟ್ರೆಡಿಷ್ನಲ್ ಫುಡ್ಸ್ನ ಕನ್ಸ್ಯೂಮ್ ಮಾಡಿ, ಆಲ್ ವೆಸ್ಟರ್ನೈಸ್ ಫುಡ್ಸ್ನ ಅವಾಯ್ಡ್ ಮಾಡಿ. ಕೀಪ್ ಎ ಚೆಕ್ ಆನ್ ಯುವರ್ ವೇಟ್ ಆ್ಯಂಡ್ ಹ್ಯಾವ್ ಸಮ್ ಗುಡ್ ಫಿಸಿಕಲ್ ಆ್ಯಕ್ಟಿವಿಟಿ ಸೊ ದಟ್ ನೀವೇನು ತಿಂದಿರ್ತೀರ ಚೆನ್ನಾಗಿ ಡೈಜೆಸ್ಟ್ ಆಗುತ್ತೆ.
ಥ್ಯಾಂಕ್ ಯು ಡಾಕ್ಟರ್, ಇವತ್ತು ನೀವು ನಿಮ್ಮ ಟೈಮನ್ನು ನಮ್ಮ ಜೊತೆ ಹಂಚಿಕೊಳ್ದ್ರಿ ಮತ್ತು ನಮಗೆ ಇದೆಲ್ಲ ಮಾಹಿತಿಯನ್ನು ತಿಳಿಸ್ರಿ. ಸೊ ಗೈಸ್, ನಾನು ಹೇಳೋದು ಒಂದೇ ಮಾತು, ಈಟ್ ರೈಟ್, ಲಿವ್ ಹೆಲ್ದಿ. ನೀವು ಏನು ತಿಂತೀರೋ ಅದೇ ನಿಮ್ಮ ಬದುಕಿನ ಗುಣಮಟ್ಟವನ್ನು ನಿರ್ಧರಿಸುತ್ತದೆ. ಹಾಗಾಗಿ ಹೆಲ್ದಿ ಫುಡ್ ತಿನ್ನಿ ಆ್ಯಂಡ್ ಖುಷಿಯಾಗಿರ್ರಿ. ನಮಸ್ಕಾರ. ಮತ್ತು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್, ರಿಲೇಟಿವ್ಸ್, ಸಂಬಂಧಿಕರು, ನಿಮಗೆ ಗೊತ್ತಿರೋರು ಯಾರ್ಯಾರಿದ್ದಾರೆ ಅವ್ರು ಎಲ್ಲರ ಜೊತೆ ಶೇರ್ ಮಾಡಿ. ಸೊ ದ್ಯಾಟ್ ಅವ್ರು ಎಲ್ಲರೂ ಒಂದು ಹೆಲ್ದಿ ಲೈಫ್ ಸ್ಟೈಲನ್ನು ಮೇಂಟೈನ್ ಮಾಡ್ಬೋದು ಆ್ಯಂಡ್ ಒಂದು ಹ್ಯಾಪಿ ಲೈಫನ್ನು ಲೀಡ್ ಮಾಡ್ಬೋದು. ಥ್ಯಾಂಕ್ ಯು.